ಬರ್ಕೊಂಬಿಡಿ. ಶನಿದು ಗೋಚಾರದ ಫಲ, ಶನಿದೇವರು ಗೋಚಾರ ಫಲ ಬರ್ದಿಲ್ಲ ನಾವು. ಗೋಚಾರ ಫಲ, ಶನಿಯು ಜನ್ಮರಾಶಿಯಿಂದ 1ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಅದನ್ನ ಸಾಡೆ ಸಾತಿ ಅಂತ ಕರಿತೀವಿ. ಶನಿ ಮಹಾತ್ಮಂದನ್ನ ಗುರು ರಾಹುಕೇತುಗಳನ್ನ ವಿಶೇಷವಾಗಿ ನೋಡ್ತಾರೆ. ಅದನ್ನೇ ಯಾವಾಗ್ಲೂ ಶನಿ ಇದು ಚಾರಫಲ ಅಂತ ಹೇಳಿ ಟಿವಿನಲ್ಲಿ ಅಲ್ಲಲ್ಲಿ ಹೋಮ ಮಾಡೋದು, ಪೂಜೆ ಮಾಡೋದು, ಶಾಂತಿ ಮಾಡೋದು ಎಲ್ಲವನ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಬಹುಮುಖ್ಯವಾದಂತ ದೊಡ್ಡ ಪ್ಲಾನೆಟ್ ದೀರ್ಘವಾದಂತ ಕಾಲ ನಿಂತ್ಕೊಂಡು ಕೆಟ್ಟ ಫಲವನ್ನ ಕೊಡ್ತಾ ಇದ್ರೆ ದೀರ್ಘಕಾಲ ಅನುಭವಿಸಬೇಕಾಗಿ ಬರುತ್ತೆ. ಏನೋ 1 ತಿಂಗಳು ಅನುಭವಿಸಿದ್ವಿ, ನೆಕ್ಸ್ಟ್ ತಿಂಗಳು ಚೆನ್ನಾಗಾಗತ್ತೆ ಅನ್ನೋದಾಗಿದ್ರೆ ಪರವಾಗಿಲ್ಲ. 2.5 ವರ್ಷಗಳ ಕಾಲ ಅನುಭವಿಸಬೇಕು ಅಂತ ಹೇಳಿದ್ರೆ ಅದು ಸುಮ್ಮನೆ ಕೆಲಸನ ಅದು ಅಲ್ವಾ? ಸೊ ಅದಕ್ಕೆ ಆ ಒಂದು ಏನದು ಶನಿ ಮಹಾತ್ಮಂದು ರಾಹುಕೇತುಗಳನ್ನ ಇಂಪಾರ್ಟೆಂಟ್ ಆಗಿ ನೋಡೋದು. ಅವಾಗ ನೀವು ಬರ್ಕೊಳ್ಳಿ. ಇವಾಗ ಶನಿಯು 1ನೇ ರಾಶಿಯಿಂದ 1ನೇ ಮನೆಯಲ್ಲಿದ್ದರೆ ರೋಗ ವೃದ್ಧಿ, ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸುವುದು. 2ನೇ ಮನೆಯಲ್ಲಿದ್ದರೆ ಧನ ಮತ್ತು ಸಂತತಿ ನಾಶ, 3ನೇ ಮನೆಯಲ್ಲಿದ್ದರೆ ಪದವಿ ಅಥವಾ ಅಧಿಕಾರ, ಉದ್ಯೋಗ ಪ್ರಾಪ್ತಿ, ಧನ ಸಂಚಯ, ಸೇವಕರ ಲಾಭ. 4ನೇದು ಬಂದ್ರೆ ಪತ್ನಿ ಬಂಧುಗಳ ಧನನಾಶ. 5ನೇ ಭಾವದಲ್ಲಿದ್ದರೆ ಧನ ಕ್ಷೀಣತೆ, ಸಂತತಿ ವಿಯೋಗ, ಚಿತ್ತಭ್ರಮೆ. 6ರಲ್ಲಿದ್ದರೆ ಸರ್ವಾಂಗಿಕಾನ ಸುಖ ಪ್ರಾಪ್ತಿ, ಅಂದ್ರೆ ಎಲ್ಲಾ ವಿಧವಾದಂತ ಸುಖಗಳು ಪ್ರಾಪ್ತಿ. ಶನಿ ಮಹಾತ್ಮ ನಮ್ಮ ಜನ್ಮರಾಶಿಯಿಂದ 6ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾಗ ಎಲ್ಲಾ ವಿಧವಾದ ಸುಖ ಪ್ರಾಪ್ತಿ ಆಗತ್ತೆ. 7ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುವಂತ 5ನೇ ಮನೆಯಲ್ಲಿ ಧನಕ್ಷೀಣತೆ, ಸಂತತಿ ವಿಯೋಗ. 5ನೇ ಮನೆ ಬಾಬಾ ಬರ್ಕೊಳ್ಳಿ. 5ನೇ ಮನೆ ಕಾರಕತ್ವ ಗೊತ್ತಿದೆಯಲ್ವಾ? 5ನೇ ಮನೆ ಪುತ್ರ ತಾನೆ, ಸಂತತಿ ಕ್ಷೀಣತೆ. ಸೊ ಆ ಟೈಮ್ನಲ್ಲಿ ಯಾರು ನಿಮ್ಮನ್ನ ಬಂದು ನನಗೆ ಮಕ್ಕಳಾಗುತ್ತಾ ಅಂತ ಪ್ರಶ್ನೆ ಕೇಳಿದ್ರೆ 5ನೇ ಭಾವದಲ್ಲಿ ಶನಿ ಸಂಚಾರ ಮಾಡ್ತಿದ್ದಾನೆ ಅಂತ ಹೇಳಿದಾಗ ನಾವೇನ್ ಮಾಡ್ಬೇಕು? ಆಗಲ್ಲ, ಸ್ವಲ್ಪ ಲೇಟು. ಚಿತ್ತಭ್ರಮೆ 5ನೇ ಮನೆ ಅಂತಕ್ಕಂಥದ್ದು ಚಿತ್ತಕ್ಕೆ ಸಂಬಂಧಪಟ್ಟದ್ದು, ಬುದ್ಧಿ ಜ್ಞಾನ ಎಲ್ಲವನ್ನ ಸಂಬಂಧಪಟ್ಟಿದ್ದು 5ನೇ ಮನೆ. ಅದು ಭ್ರಮೆನೇ ಆಗತ್ತೆ, ಚಿತ್ತಭ್ರಮೆ ಆಗತ್ತೆ ಅಂತ. 6ನೇದಲ್ಲಿದ್ರೆ ಎಲ್ಲ ಸುಖ ಪ್ರಾಪ್ತಿ. 7ನೇದಲ್ಲಾದ್ರೆ ಪತ್ನಿಗೆ ಆಪತ್ತು, ಪ್ರಯಾಣದಲ್ಲಿ ವಿಘ್ನ, ತೊಂದರೆ. ಪ್ರಯಾಣದಲ್ಲಿ ಆಪತ್ತು, ವಿಘ್ನದಲ್ಲಿ ತೊಂದರೆ. 8ನೇ ಮನೆ ಬಂದು ಸಂತತಿ, ಪಶು ಸಂಪತ್ತು, ಸ್ನೇಹಿತರ ಧನಹಾನಿ ಮತ್ತು ರೋಗ ಪೀಡೆ. ಸಂತತಿ, ಪಶು ಸಂಪತ್ತು, ಸ್ನೇಹಿತರು, ಧನಹಾನಿ ಮತ್ತು ರೋಗ ಪೀಡೆ ಇವೆಲ್ಲದಕ್ಕೂ ಇದೇನೆ. 9ನೇ ಮನೆಯಲ್ಲಿದ್ದರೆ ದಾರಿದ್ರ್ಯ, ಧರ್ಮ ಕಾರ್ಯಗಳಲ್ಲಿ ವಿಘ್ನ, ಹಿರಿಯರ ವಿಯೋಗ, ನಿತ್ಯ ದುಃಖ. 8ನೇ ಮನೆಯಲ್ಲಿದ್ದರೆ ದುಷ್ಟ ಪ್ರವೃತ್ತಿ, ಗೌರವ ಹಾನಿ, ಶಾರೀರಿಕ ಕಷ್ಟ. 11ನೇ ಮನೆಯಲ್ಲಿದ್ದರೆ ಅನೇಕ ಪ್ರಕಾರದ ಸುಖ ಪ್ರಾಪ್ತಿ, ಧನ ಪ್ರಾಪ್ತಿ. ಸುಖ ಪ್ರಾಪ್ತಿ, ಧನ ಪ್ರಾಪ್ತಿ, ವಿಶೇಷ ಗೌರವ ಪ್ರಾಪ್ತಿ 11ನೇ ಮನೆಯಲ್ಲಿ. ನಿಮ್ಮ ಜನ್ಮ ನಕ್ಷತ್ರ, ನಿಮ್ಮ ಜನ್ಮ ರಾಶಿಯಿಂದ
ನಿಮ್ಮ ಜನ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಶನಿ ಭಗವಾನ್ರು ಸಂಚಾರ ಮಾಡ್ತಾ ಇದ್ದರೆ ಸುಖ. ಹಾಗಾದ್ರೆ ಇವಾಗ ಯಾರಿಗೆ 11ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಿರೋದು ಶನ್ಮಾತ್ಮ? ವೃಷಭದವರಿಗೆ. ವೃಷಭದವರಿಗೆ ಶನಿಮಾತ್ಮ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಅವರಿಗೆ ಎಲ್ಲಾ ವಿಧವಾದಂತಹ ಸುಖ ಭೋಗಗಳು ಸಿಗುತ್ತೆ. ಗುರು 2ನೇ ಮನೆಯಲ್ಲಿದ್ದಾನೆ, ಶನಿ 11ನೇ ಮನೆಯಲ್ಲಿ ಇರೋದ್ರಿಂದ ಈ ವೃಷಭ ರಾಶಿಯವರಿಗೆ ಈ ಒಂದು ಪಿರಿಯಡ್, ಈ ಒಂದು 3-4 ತಿಂಗಳಿಂದಾನು ವಿಶೇಷವಾದಂತಹ ಲಾಭವನ್ನ ಪಡಿತಾ ಇರ್ತಾರೆ. ನೀವು ಅದನ್ನ ಚೆಕ್ ಮಾಡಿ ನೋಡಿ. ಯಾರಾದ್ರೂ ವೃಷಭ ರಾಶಿಯವರಿದ್ದರೆ ಅವರಿಗೆ ಆಗ್ದಲೇ ಕೆಲಸಗಳೆಲ್ಲ ಆಗೋಗುತ್ತೆ, ಎಲ್ಲಾ ವಿಧವಾದಂತ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಇರತ್ತೆ. 12ನೇ ಮನೆಯಲ್ಲಿದ್ರೆ ಅಸಫಲ, ಕಾರ್ಯಗಳಲ್ಲಿ ತೊಡಗುವಿಕೆ, ಶತ್ರುಗಳಿಂದ ಧನಹಾನಿ, ಪತ್ನಿ ಪುತ್ರರಿಗೆ ಅನಾರೋಗ್ಯ, ಪತ್ನಿ ಪುತ್ರರಿಗೆ ಅನಾರೋಗ್ಯ. ಸೊ ಇದೆಲ್ಲ ಒಂದು ನಮಗೆ ಯಾವುದ್ರಲ್ಲಿ ಬಂತು? ಯಾರಿಗೆ ಬಂದಿದ್ದು? ಮೇಷರಾಶಿಯವರಿಗೆ. ಆ ಮೇಷರಾಶಿಯವರಿಗೆ. ಏನ? ಮೇಷರಾಶಿಯವರಿಗೆ. ಎಸ್, ಮೇಷರಾಶಿಯವರಿಗೆ 12ನೇ ಸ್ಥಾನದಲ್ಲಿ ಶನಿ ಮಹಾರಾಜ ಸಂಚಾರ ಮಾಡ್ತಿರೋದ್ರಿಂದ ಅವರಿಗೆ ಆ ತರವಾದಂತಹ ಫಲಗಳು ಸಿಗತ್ತೆ. ಸೊ ನಿಮಗೆ ಏನಕ್ಕೆ ನಾನು ಇದು ಬರ್ಸಕ್ ಕೇಳಿದೆ ಇವಾಗ ನಿಮ್ಗೆ ಗೊತ್ತಾಗಿರ್ಬೇಕು. ಏನಕ್ಕೋಸ್ಕರ ನಾನು ಬರ್ಸಕ್ ಬರೆಯಕ್ಕೆ ಹೇಳಿದ್ದು? ಪಂಚಾಂಗವನ್ನ ಬರೀರಿ, ಕುಂಡ್ಲಿಯನ್ನ ಬರೀರಿ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೇನೆ. ಈ ಕಾರಣ ನಿಮಗೆ ತಲೆಯಲ್ಲಿತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನೀವು ಯಾರಿಗೆ ಬೇಕಾದ್ರೂ ಪ್ರಿಡಿಕ್ಷನ್ ಅನ್ನ ಹೇಳ್ಬಿಡ್ಬೋದು. ಇಂಥದ್ದು ನಡೆಯುತ್ತೆ, ಇಂಥದ್ದು ಆಗತ್ತೆ, ಇಂಥದ್ದು ಆಗಲ್ಲ, ಸ್ವಲ್ಪ ದಿವಸ ತಡ್ಕೊಳ್ಳಿ, ಇಲ್ಲ ಆಮೇಲೆ ಸ್ವಲ್ಪ ಮಾತಾಡಿ ಅಂತನಾದ್ರೂ ಹೇಳಬೇಕು ಅಲ್ವಾ? ಕರೆಕ್ಟಾ ಹೇಳಿದ್ದು? ಸೊ ಅದನ್ನ ಎಷ್ಟು ಜನ ಫಾಲೋ ಮಾಡಿದ್ರೋ ಗೊತ್ತಿಲ್ಲ. ಕೆಲವು ಜನಗಳು ಮಾತ್ರ ಫಾಲೋ ಮಾಡಿದ್ರೆ, ಕೆಲವು ಜನಗಳು ಯಾರು ಫಾಲೋ ಮಾಡಕ್ಕೆ ಹೋಗ್ಲಿಲ್ಲ. ಓಕೆ, ರಾಹು ಗೋಚಾರ ಫಲ. ಜನ್ಮರಾಶಿಯಿಂದ ರಾಹು 1ನೇ ರಾಶಿಯಲ್ಲಿ ಸಂಚಾರ ಮಾಡುವಾಗ ರೋಗ ಪೀಡೆ ಅಥವಾ ಮೃತ್ಯು, ರೋಗ ಪೀಡೆ ಅಥವಾ ಮೃತ್ಯು. 2ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಧನಹಾನಿ. ಇವಾಗ ನೀವು ಹಂಗೆ ಲೆಕ್ಕ ಹಾಕ್ತಾ ಬನ್ನಿ ಯಾರ್ಯಾರಿಗೆ ಏನೇನು ಅಂತ. ಕುಂಭರಾಶಿಯವರಿಗೆ ಏನಾಗಿರುತ್ತೆ? ರೋಗ ಪೀಡೆ ಅಥವಾ ಮೃತ್ಯು. 2ನೇ ಮನೆ ಅಂತಕ್ಕಂಥ ಯಾರು? ಮಕರ ರಾಶಿಯವರಿಗೆ 2ನೇ ಮನೆ. ಮಕರ ರಾಶಿಯವರಿಗೆ 2ನೇ ಮನೆ ಧನಹಾನಿ. 2ನೇ ಮನೆಗೆ ಧನಹಾನಿ. 3ನೇ ಮನೆ ಅಂತಕ್ಕಂಥದ್ದು ಧನುಸು ರಾಶಿಯವರಿಗೆ 3ನೇ ಮನೆ ಸಂತೋಷ. 4ನೇ ಮನೆ ಅಂತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ 4ನೇ ಮನೆ ದುಃಖ. 5ನೇ ಮನೆ ಬಂದು ಧನನಾಶ. ತುಲಾರಾಶಿಯವರಿಗೆ ರಾಹು 5ನೇ ಮನೆಯಲ್ಲಿರೋದ್ರಿಂದ ಧನನಾಶ. ಕನ್ಯಾ ರಾಶಿಯವರಿಗೆ 6ನೇ ಮನೆ ಸ್ಥಾನ. 6ನೇ ಮನೆ ಅಂತಕ್ಕಂಥದ್ದು ಸುಖ ಸಂತೋಷ ಕನ್ಯಾ ರಾಶಿಯವರಿಗೆ. ಸಿಂಹ ರಾಶಿಯವರಿಗೆ 7ನೇ ಮನೆ ಆಗುತ್ತೆ. 7ನೇ ಮನೆಯಲ್ಲಿ ಧನ ಪದವಿ ಹಾನಿ. ಕಟಕ ರಾಶಿಯವರಿಗೆ 8ನೇ ಮನೆ ಆಗತ್ತೆ, ಪ್ರಾಣ ಭಯ. ಮಿಥುನ ರಾಶಿಯವರಿಗೆ 9ನೇ ಮನೆ ಆಗತ್ತೆ, ಧನನಾಶ. ಮತ್ತೆ ಇಲ್ಲಿ 9ನೇ ಮನೆ ಬರೋದ್ರಿಂದ ಇವರು ಸಹ ಏನದು ಹೇಳಿದ್ದು ಆವಾಗ್ಲೇ, ಇದು ಏನದು ಹಿರಿಯರ ವಿಯೋಗ.
ಹಿರಿಯರ ವಿಯೋಗ. ಮಾತೃ 9ನೇ ಮನೆ ಬಂದು ತಂದೆ ಮನೆ. ಸೊ ತಂದೆಯ ಮನೆಯ ಮೇಲೆ ರಾಹುವಿನ ಸಂಚಾರ ಮಾಡ್ತಿದೆ ಅಂದ್ರೆ ಹಿರಿಯರ ವಿಯೋಗ ಅಂತ ಬರ್ದಿದ್ದಾರೆ ಅಷ್ಟೇ. ಎಲ್ಲವನ್ನ ಓಪನ್ ಆಗಿ ಹೇಳಲ್ಲ. ಹಿರಿಯರ ವಿಯೋಗ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು ಏನು ಹಿರಿಯರ ವಿಯೋಗ ಅಂತ. ಕಾಯಿಲೆ ಆಗ್ಬೋದು, ಖರ್ಚಾಗ್ಬೋದು, ಏನಾನ ಆಗ್ಬೋದು, ಪ್ರಾಣ ಭಯ ಆಗ್ಬೋದು, ಪ್ರಾಣ ಹೋಗುವಂಥದ್ದಿರ್ಬೋದು, ಎಲ್ಲವೂ ಅದ್ರೊಳಗಡೆನೆ ಸೇರ್ಕೊಂಡ್ಬಿಡುತ್ತೆ. 10ನೇ ಮನೆ ಯಾರಿಗೆ 10ನೇ ಮನೆ? ಇವಾಗ ವೃಷಭ ರಾಶಿ ಅವರಿಗೆ 10ನೇ ಮನೆಯಲ್ಲಿರೋದ್ರಿಂದ ಧನ ಸಂಚಯ, ಧನ ಆಗಮನ. 11ನೇ ಮನೆಯಲ್ಲಿ ಸಂತೋಷ. 12ನೇ ಮನೆಯಲ್ಲಿ ಅಧಿಕ ಖರ್ಚು ಅಪವ್ಯಯ, ಅಧಿಕ ಖರ್ಚು ಅಪವ್ಯಯ. ನೋಡಿ ಮೀನರಾಶಿ ಅವರು ಯಾರ್ಯಾರಿದ್ದಾರೋ ಎಲ್ಲ ಚೆಕ್ ಮಾಡಿ ನೋಡಿ. ಅವರಿಗೆಲ್ಲ ಭಾರಿ ಹೊಡೆತ. ಒಂದು ಸಾಡೆ ಸಾತಿ ಬೇರೆ ನಡೀತಾ ಇದೆ. ಒಂದು ಈ ಕಡೆ ಗುರುನು 4ನೇ ಸ್ಥಾನದಲ್ಲಿ ಕುತ್ಕೊಂಡು ಶುಭನಾಗಿಲ್ಲ. ರಾಹುನು 12 ಮನೆಯಲ್ಲಿದ್ದಾನೆ. ಸೊ 12 ಮನೆಯಲ್ಲಿದೇನೋ ಅಧಿಕ ಖರ್ಚು ಅಪವ್ಯಯ, ಶತ್ರು, ಎಲ್ಲ ಖರ್ಚಾಗದೆ, ಎಲ್ಲ ಹಾಸ್ಪಿಟ್ಲ್ ಖರ್ಚು, ಆ ಖರ್ಚು ಈ ಖರ್ಚಾಗದೆ ಹೊರತು ಉಳಿಸುವಂಥದ್ದು ಏನು ಇಲ್ಲ. ಕೂಡಿಟ್ಟಿದ್ದನ್ನೆಲ್ಲ ಖರ್ಚು ಮಾಡ್ಕೊಳ್ಬೇಕು, ಪ್ರಾಣಹಾನಿಯನ್ನ ಮಾಡ್ಕೊಳ್ಬೇಕು. ಪ್ರಾಣಹಾನಿ ಅಂದ್ರೆ ಏನ್ ಗುರುಗಳೇ? ನಂದು ಮೀನರಾಶಿನೇ, ಭಯ ಆಯ್ತು ಇವಾಗ. ಪ್ರಾಣಹಾನಿ ಅಂತಕ್ಕಂಥದ್ದು ಏನು, ಕಾಯಿಲೆ ಬರ್ಬೋದು, ಅಥವಾ ಮಶಾನಕ್ಕೆ ಹೋಗಿ ಬರ್ಬೋದು, ಅಥವಾ ನಮ್ಮಿಂದ ಬೇರೆಯೊಬ್ಬರಿಗೆ ತೊಂದರೆ ಆಗ್ಬೋದು. ಇವಾಗ ಮೊನ್ನೆ ನನ್ನ ಫ್ರೆಂಡ್ಸ್ ಇರೋದ್ನಲ್ಲ, ಅವನು ಮೀನರಾಶಿನೇ. ಅಂದ್ರೆ ಒಂದು ವರ್ಷದಿಂದ ತಾಯಿ ತೀರ್ಕೊಂಡಿದ್ದಾರೆ, ಅದು ಕನ್ಸಿಡರ್ ಆಗುತ್ತಾ ಗುರುಗಳೇ? ಇಲ್ಲ ಇಲ್ಲ, ಅದು ಕನ್ಸಿಡರ್ ಆಗಲ್ಲ. ಈಗ ತಾನೇ ಬಂದಿರೋದು ರಾಹು ಬಂದಿರೋದು, ಇವಾಗ ಒಂದು 4-5 ತಿಂಗಳಾಯ್ತು, 4 ತಿಂಗಳಾಯ್ತು. ಸರ್ ಅದು ಮೀನರಾಶಿ ಹೋದ ವರ್ಷ ಇತ್ತಲ್ಲ ಸರ್, ಚಂದ್ರನ್ ಮೇಲೆ ಸಂಚಾರ ಮಾಡೈತೆ. ಅವಾಗ ಮೀನರಾಶಿಯಲ್ಲಿ ಇದ್ದಾಗ ರೋಗ ಪೀಡೆ ಮತ್ತು ಅಥವಾ ಮೃತ್ಯು ಅದು ಇದ್ದಿರುತ್ತೆ ಅವ್ರ ತಾಯಿಗೆ, ಚಂದ್ರನ ಮೇಲೆ. ಹೌದೌದೌದೌದೌದು. ಅದು ನಮ್ಮ ನಾಡಿ ಒಳಗಡೆ ಕರೆಕ್ಟ್ ಆಗಿ ಹೊಡಿತದೆ. ನಾಡಿ ಒಳಗಡೆ ಅವ್ರ ತಾಯಿಗೆ ಕರೆಕ್ಟ್ ಆಗಿ ಹೊಡೆದ್ಬಿಡ್ತದೆ. ಅದನ್ನೇ ನಾಡಿ ಅನ್ನೋದು. ಆ ನಾಡಿ ಒಳಗಡೆ ಕರೆಕ್ಟ್ ಆಗಿ ಯಾವ ಗ್ರಹದ ಮೇಲೆ ಸಂಚಾರ ಮಾಡ್ತಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತ ಜೀವಕಾರಕರನ್ನ ಹೊಡೆದಾಕ್ಬಿಡುತ್ತದೆ. ಇನ್ನು ಎಷ್ಟು ತಿಂಗಳು ರಾಹು ಇದು ಸಂಚಾರ ಇದೆ ಗುರುಗಳೇ? ಹೋಗತ್ಲಾಗಿ ಮೈಂಡೇ ಬ್ಲಾಂಕ್ ಮಾಡ್ಬಿಡ್ತೀರಾ ಗುರುಗಳೇ ನೀವು? ನಿಜವಾಗ್ಲೂ ಭಯ ಆಗತ್ತೆ ಇವೆಲ್ಲ. ಏನಕ್ಕೆ ಭಯ? ಇದೆಲ್ಲ ಭಯ ಬೀಳೋಂಥದ್ದಲ್ಲ. ಅವಾಗ ನೀವು ಕ್ಲಿನಿಕ್ ಇಟ್ಕೊಂಡಿದ್ದೀರಾ ಅಂದ್ಬಿಟ್ಟು ನಿಮ್ಮ ಹತ್ರ ಬಂದಾಗ ನೀವು ಭಯ ಬೀಳ್ಸಲ್ವಾ? ನಿನಗ್ ಶುಗರ್ ಇದೆ, ನಿನಗ್ BP ಇದೆ, ನಿನಗ್ ಜಾಂಡಿಸ್ ಇದೆ ಅಂತೇಳಿ ಇದು ನನ್ನ ವಿಚಾರ ಬರುತ್ತಲ್ಲ ಗುರುಗಳೇ. ಹೌದು. ಹಾಗಾದ್ರೆ ಇನ್ನೊಬ್ಬರಿಗೋಸ್ಕರ ಬಂದ್ರೆ ನಮಗೂ ಬರುವಂತಾರಣ. ಇನ್ನೊಬ್ರಿಗೆ ಹೇಳಿದಾಗ ಮಾತ್ರ ನಮಗೆ ಖುಷಿಯಾಗಿರುತ್ತಾ? ಮಕ್ಕಳು ಚಿಕ್ಕವರು ಅಂತ ಅಷ್ಟೇ ಗುರುಗಳೇ. ಏನು ಆಗಲ್ಲ. ಅಲ್ಲ, ಪ್ರಾಣ ಭಯ ಅಂದ ತಕ್ಷಣನೇ ಪ್ರಾಣ ಹೋಗ್ಬಿಡುತ್ತೆ ಅನ್ಕೊಂಡ್ಬಿಡ್ಬೇಡಿ. ಪ್ರಾಣ ಭಯ ಅಂತ ಹೇಳಿದ್ನೇ ಹೊರತು ಪ್ರಾಣ ಹೋಗುತ್ತೆ ಅಂತ ಹೇಳಿಲ್ಲ. ಪ್ರಾಣ ಭಯ ಅಂದ್ರೆ ಅದಕ್ಕೆ ಭಯ, ಪ್ರಾಣ ಭಯ ಇದೆ ಗುರುಗಳೇ, ಸಿಕ್ಕಾಪಟ್ಟೆ ಬರ್ತಾ ಇದೆ ನನಗೆ ಇತ್ತೀಚೆಗೆ. ಅದನ್ನೇ ಹೇಳಿದ್ದು, ಆ ಭಯ ಅನ್ನೋದು ಬಂದ್ಬಿಡುತ್ತೆ. ಇವಾಗ ಏನಾಗುತ್ತೆ, ಏನ್ ಬಂದ್ಬಿಡುತ್ತೆ. ನಾಡಿನಲ್ಲಿ ಮೀನ ರಾಶಿಲಿ ಅದೇ ರಾಹು ಸಂಚಾರ ಮಾಡ್ಬೇಕಂದ್ರೆ ಅದೇ ಶಿವದುರ್ಗಿ ಕೊಟ್ಟಿದ್ರಲ್ಲ, ಅದೇ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಇದ್ ಮಾಡ್ಕೊಂಡ್ ಬರ್ಬೋದು. ಹೌದು, ಈಗ ಮುಗ್ದೈತಲ್ಲ, ಅವ್ರ ತಾಯಿ ತೀರೋದ್ರಲ್ಲ. ಅಲ್ಲ ಅವ್ರಿಗೆ ಭಯ ಅಂದ್ರೆ ಈಗ ಪರಶರ ಪ್ರಕಾರ ತಗೊಂಡ್ರೆ ಅವ್ರ ಭಯ ಅಂತ ಹೇಳ್ತಿದ್ದಾರೆ ನೀವ್ ಹೇಳಿದ್ಮೇಲೆ. ಅವಾಗ ಆತರ ಮಾಡ್ಬೋದಲ್ವಾ ಸರ್? ಹೌದೌದು. ಶಿವದುರ್ಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆಗಳೆಲ್ಲ ಮಾಡಿಸ್ಕೊಂಡು ಅಭಿಷೇಕ ಮಾಡಿಸ್ಕೊಂಡ್ ಬರ್ಬೋದು. ಹೌದು. ಥ್ಯಾಂಕ್ ಯು ಮೇಡಮ್. ಅಲ್ಲ, ಇವಾಗ ಇದು ಕುಂಭದಲ್ಲಿರಬೇಕಾದ್ರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಹೌದು ಸರ್, ಕುಂಭದಲ್ಲಿ ನರಸಿಂಹಸ್ವಾಮಿ. ಅದೇ ಇವ್ರಿಗೆ ಏನಾದ್ರು ಇನ್ ಕೇಸ್ ಇವಾಗ ಅವ್ರಿಗೆ ಭಯ ಅಂದ್ರೆ ಮನಸ್ಸಿಗೆ ಆಗಿರುತ್ತೆ, ಹಂಗಾಗಿ ಅಲ್ಲೂ ಹೋಗಿ ಮಾಡಿಸ್ಬೋದು ಅನ್ನೋ ಅರ್ಥ. ಅವನು ಅಪಸವ್ಯವಾಗಿ ಬರೋದು. ಅವಾಗ ಕುಂಭದಿಂದ ಮಕರದ ಕಡೆ ಬರ್ತಾ ಇರ್ತಾನೆ.
ಮೀನವನ್ನ ದಾಟ್ಕೊಂಡು ಬಂದ್ಬಿಟ್ಟ. ಆಲ್ರೆಡಿ 4 ತಿಂಗಳಾಯ್ತು. ಹ್ಮ್ ಈಗ 25 ಈಗ 26 ಡಿಗ್ರಿ ಇರ್ಬೇಕು ಇವಾಗ. ಇನ್ನ 1 ವರ್ಷ 4 ತಿಂಗಳು ಇದೆ. ಹೌದು. ಸೊ ಅದೇ ಅಲ್ಲಿವರೆಗೂ ನರಸಿಂಹಸ್ವಾಮಿ ಹೋಗ್ಬೋದು. ಹೌದು ಸರ್, ನರಸಿಂಹಸ್ವಾಮಿ ದೇವಸ್ಥಾನ. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನರಸಿಂಹಸ್ವಾಮಿಗೆ ಒಂದು ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತಾ ಇರ್ಬೇಕು. ಗುರುಗಳೇ. ಓಕೆ, ಇದಿಷ್ಟು ಕೇತುದು ಇದೆ ಏನು, ಕೇತುದು ಇದೇನೆ, ಪರಾಶರದಲ್ಲಿ ಕೇತುನು ಇದೇನೆ. ರಾಹು ಕೇತುಗಳಿಗೆ ಎರಡು ಒಂದೇ ತರನೇ ಫಲಗಳನ್ನ ಹೇಳಿರ್ತಾರೆ. ಏನಪ್ಪಾ ಅಂದ್ರೆ 3, 6, 10, 11 ಉಪಜಯ ಸ್ಥಾನದಲ್ಲಿದ್ದಾಗ ಶುಭ ಫಲವನ್ನ ಕೊಡ್ತಾರೆ, ಉಳಿದಿದ್ದ ಭಾಗದಲ್ಲಿದ್ದಾಗ ಅನಿಷ್ಟ ಫಲವನ್ನ ಕೊಡ್ತಾರೆ. ಅವಾಗ ಮೀನ ರಾಶಿಯಿಂದ ಇವಾಗ ಕೇತು ಎಲ್ಲಿದ್ದಾನೆ? 6ನೇ ಮನೆಯಲ್ಲಿದ್ದಾನಲ್ವಾ? ಅವಾಗ ಅವನು ಶುಭ ಫಲವನ್ನ ಕೊಡ್ದಂತಾನೆ. ಹೌದು, ಉಪಜಯ ಸ್ಥಾನ. ಹೌದು. ಈಗ ಇನ್ನೇನು ಅಕ್ಟೋಬರ್ 18ನೇ ತಾರೀಕು ಗುರು ಇದಕ್ ಬಂದ್ಬಿಡ್ತಾನಲ್ಲ, ಕಟಕಕ್ಕೆ ಬರ್ತಾನಲ್ವಾ? ಅವಾಗ 5ನೇ ಸ್ಥಾನಕ್ಕೆ ಬಂದಾಗ ಮೀನ ರಾಶಿಯವರಿಗೆ ಶುಭವನ್ನು ಉಂಟು ಕೊಡ್ತಾನಲ್ವಾ? ಹೌದು ಸರ್. ಮತ್ತೆ ಸೊ ಅಲ್ಲಿವರೆಗೂ ಸ್ವಲ್ಪ ತಡ್ಕೊಬೇಕಷ್ಟೇ. ಓಕೆ. ಸೊ ಇಲ್ಲಿ ನಾನು ಮೊದಲೇ ಹೇಳಿದಾಗೆ ನಾವು ಗೋಚಾರ ಫಲಗಳನ್ನ ನೋಡುವಾಗ ನಮ್ಮ ಜನಗಳು ಟಿವಿನಲ್ಲಿ ಕುತ್ಕೊಂಡು ಗಂಟೆಗಟ್ಟಲೆ ಭಾಷಣ ಬಿಗಿದು ಗಬ್ಬಿಬರಿಸ್ತಾ ಇರ್ತಾರೆ. ಅದು ಒಂದೂ ಸೆಟ್ ಆಗಲ್ಲ. ಕೆಲವರಿಗೆ ಆಗತ್ತೆ, ಕೆಲವರಿಗೆ ಆಗಲ್ಲ. ಯಾಕೆ ಅಂತ ಹೇಳಿದ್ವಿ? ವೇದಗಳನ್ನ ಅವರು ನೋಡಲ್ಲ. ವೇದಗಳನ್ನ ಕಂಪಲ್ಸರಿಯಾಗಿ ನೋಡಿದ್ರೆ ನಿಮಗೆ ಈಗ ಕೆಟ್ಟ ಫಲ ಒಳ್ಳೆ ಫಲ ಆಗತ್ತೆ ಅಂತ ಹೇಳಿದಾಗ ಎಲ್ಲೆಲ್ಲಿ ಗ್ರಹಗಳಿದ್ದಾಗ ವೇದಗಳು ಉಂಟಾಗುತ್ತೆ ಅಂತ ಹೇಳಿದ್ವು. ಅದೇ ತರ ಕೆಟ್ಟ ಫಲಗಳು ಇದ್ದಾಗ್ಲೂ ಕೆಲವು ಶುಭ ಗ್ರಹಗಳಿದ್ದಾಗ ಅದು ತಡ್ಕೊಂಡು ಹೋಗುತ್ತೆ. ಗುರುವಿನ ದೃಷ್ಟಿ ಇದ್ದಾಗ, ಶುಕ್ರನ ದೃಷ್ಟಿ ಇದ್ದಾಗ, ಶುಭ ಬುಧ ಗ್ರಹಗಳ ದೃಷ್ಟಿ ಇದ್ದಾಗ, ಅಥವಾ ಲಗ್ನಾಧಿಪತಿ ಗ್ರಹ ದೃಷ್ಟಿ ಇದ್ದಾಗ ಫಲ ಹೊಡ್ಕೊಂಡು ಹೋಗುತ್ತೆ. ಈ ಪಾಯಿಂಟ್ ಅನ್ನ ಜ್ಞಾಪಕ ಇಟ್ಕೊಳ್ಳಿ. ನಾವು ಇವಾಗ ಪ್ರಾಣ ಭಯ ಅಂತ ಹೇಳಿದ್ವಿ, ಕಷ್ಟ ಅಂತ ಹೇಳಿದ್ವಿ, ಕರೆಕ್ಟು. ಆ ಕಷ್ಟ ಉತ್ತಂಗಕ್ಕೆ ಏರುತ್ತಾ ಇಲ್ಲ ಡೌನ್ಗೆ ಹೋಗುತ್ತಾ ಅಂದ್ರೆ ಆ ಟೈಮ್ನಲ್ಲಿ ರಾಶಿಯನ್ನ ಯಾವುದಾದ್ರೂ ಶುಭ ಗ್ರಹಗಳು ನೋಡ್ತಾ ಇದ್ರೆ, ಶುಕ್ರ ಇವಾಗ ಶುಭವನ್ನ ಕೊಡ್ತಾನೆ ಇಂತಿಂತ ಮನೆಗಳಲ್ಲಿದ್ರೆ ಅಂತ ಹೇಳಿದೀವಿ. ಅವಾಗ ಅವನು ಶುಭವನ್ನ ಕೊಡ್ತಾ ಇದ್ರೆ, ಒಂದು ಬುಧ ಶುಭವನ್ನ ಕೊಡ್ತಾ ಇದ್ರೆ ಅದು ತಡ್ಕೊಂಡು ಹೋಗುತ್ತೆ. ಗುರು ಶುಭವನ್ನ ಕೊಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗತ್ತೆ ಅಲ್ವಾ? ಸೊ ಇದನ್ನೆಲ್ಲ ತಪ್ಸಿ ಕಳಿಸಿ ಮಲಸಿ ನೋಡ್ಬೇಕು. ನೀವು ಒಂದು ಆ ಗೋಚಾರ ನೋಡ್ಬೇಕಾರೆ ಹುಡುಕ್ಬೇಕು. ಬರೇ ರಾಹು 12 ಮನೆಯಲ್ಲಿದ್ದಾನೆ ಅಂತ ತೀರ್ಮಾನ ಮಾಡಿದ್ವಿ. ರಾಹು 12 ಮನೆಯಲ್ಲಿದ್ದಾನೆ, ಓಕೆ. ಆ ರಾಹು 12 ಮನೆ ಮೀನ ರಾಶಿಯ ಮೇಲೆ ಬೇರೆ ಇನ್ಯಾರ್ಯಾರೆಲ್ಲ ಏನೇನು ಫಲಗಳನ್ನ ಕೊಡ್ತಾ ಇರ್ತಾರೆ 9 ಗ್ರಹಗಳನ್ನು ಟ್ಯಾಲಿ ಮಾಡ್ಬೇಕಲ್ವಾ? ಕೇತು ಏನ್ ಮಾಡ್ತಿದ್ದಾನೆ, ರಾಹು ಕುಜ ಏನ್ ಮಾಡ್ತಿದ್ದಾನೆ, ಬುಧ ಏನ್ ಮಾಡ್ತಿದ್ದಾನೆ, ಎಲ್ಲರನ್ನ ನಾವು ಟಾಲಿ ಮಾಡಿದಾಗ ಕೆಲವು ಆವಾಗ ನೀವು 5 ಗ್ರಹಗಳು ಶುಭವಾಗಿದ್ದು 4 ಗ್ರಹಗಳ ಕಷ್ಟವನ್ನ ಕೊಡ್ತಾ ಇದ್ರೆ ಮ್ಯಾನೇಜ್ ಆಗ್ತಾ ಇರುತ್ತೆ. ಆ ರಾಹುವಿನ ಎಫೆಕ್ಟ್ ಕಡಿಮೆ ಇರುತ್ತೆ. 7 ಗ್ರಹಗಳನ್ನು ಕಷ್ಟವಾಗಿ ಕೊಟ್ಬಿಟ್ಟಿದೆ ಅಂದ್ರೆ ಅದನ್ನ ನಾವು ಸ್ವಲ್ಪ ತಲೆ ಕೆರ್ಕೊಂಡು ಬೇರೆ ಏನಾದ್ರು ಯೋಚನೆ ಮಾಡ್ಬೇಕಾಗಿ ಬರುತ್ತೆ, ಏನ್ ಹೇಳಬೇಕು ಇದಕ್ಕೆ ಅಂತ. ಓಕೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಇದನ್ನ ಬರ್ಕೊಳ್ಳಿ. ಜನ್ಮ ನಕ್ಷತ್ರದಿಂದ 19, 10, 10, 3, 1, 5, 7, 19, 10, 3, 5, 7 7ನೆಯ ನಕ್ಷತ್ರಗಳು ಪಾಪಗ್ರಹಗಳ ಪ್ರಭಾವದಲ್ಲಿದ್ದರೆ ಗೋಚಾರದಲ್ಲಿ ಪ್ರಾಣಹಾನಿಯ ಭಯವಿರುತ್ತದೆ. ಶುಭಗ್ರಹವಿದ್ದರೆ ವ್ಯವಹಾರಗಳಲ್ಲಿ ನಷ್ಟ ಸಂಭವಿಸುತ್ತದೆ. ಪಾಪಗ್ರಹಗಳ ಇದ್ದರೆ ಪ್ರಾಣಹಾನಿ ಭಯವಿರುತ್ತದೆ. ಶುಭಗ್ರಹವಿದ್ದರೆ ವ್ಯವಹಾರಗಳಲ್ಲಿ ನಷ್ಟ ಸಂಭವಿಸುತ್ತದೆ. ಸೊ ಟೋಟಲಿ ನೀವೇನ್ ಮಾಡಬೇಕು, ನಿಮ್ಮ ಜನ್ಮ ನಕ್ಷತ್ರದಿಂದ ಈ 19, 10, 3, 5, 7ನೇ ನಕ್ಷತ್ರಗಳನ್ನ ನೋಟ್ ಮಾಡಿ ಮಡುಕೊಂಬಿಡಿ. ಫಸ್ಟೇ ನೋಟ್ ಮಾಡಿ ಮಡುಕೊಳ್ಳಿ. ಈ ನಕ್ಷತ್ರದಲ್ಲಿ ನೀವು ಯಾವುದೇ ವಿಧವಾದ
ಶುಭ ಕಾರ್ಯಗಳನ್ನು ಮಾಡಬಾರದು. ಅಡ್ರೆಸ್ ಮಾಡೋದಕ್ಕೆ, ಪರ್ಚೇಸ್ ಮಾಡೋದಕ್ಕೆ, ಮಾತುಕತೆಗೆ ಹೋಗೋದಕ್ಕೆ, ಸೈನಿಂಗ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಈ ಒಂದು 19ನೇ ನಕ್ಷತ್ರ, 10ನೇ ನಕ್ಷತ್ರ, 3ನೇ ನಕ್ಷತ್ರ, 5ನೇ ನಕ್ಷತ್ರ, 7ನೇ ನಕ್ಷತ್ರದಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತೆ ಅದೇ ನಕ್ಷತ್ರದ ಮೇಲೆ ಶುಭಗ್ರಹಗಳ ಸಂಚಾರ ಆಗ್ತಾ ಇದ್ರೆ ಧನ ನಷ್ಟ, ಕಷ್ಟ. ಪಾಪಗ್ರಹಗಳ ಸಂಚಾರ ಆಗ್ತಾ ಇದ್ರೆ ಇಲ್ಲಿ ಪಾಪ ಅಂದ್ರೆ ಕೆಟ್ಟದನ್ನೋದು ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಅದನ್ನ ನೀವು ಹುಷಾರಾಗಿ ಬರ್ದಿಕ್ಕೊಂಬಿಡಿ. ಓಕೆ. ಆಮೇಲೆ ಶುಭಗ್ರಹನು ಪಾಪಗ್ರಹದಿಂದ ನೋಡಲ್ಪಟ್ಟರೆ, ಶುಭಗ್ರಹನು ಪಾಪಗ್ರಹದಿಂದ ನೋಡಲ್ಪಟ್ಟರೆ ಶುಭ ಫಲ ನೀಡುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಒಂದು ಶುಭಗ್ರಹ, ನಾವು ಇವಾಗ ಗುರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿದ್ವಿ, ಅವನು ಶುಭಗ್ರಹ. ಆದರೆ ಅವನನ್ನ ಪಾಪಗ್ರಹ ನೋಡಿದರೆ, ಹಾಗಾದ್ರೆ ಈಗ ಕುಂಭರಾಶಿಯವರಿಗೆ ಶುಭಗ್ರಹ ಏನಾಗತ್ತೆ? ಗುರು ಮಿಥುನದಿಂದ ಹಿಡಿದು 1, 5, 5, 7, 9ನೇ ಭಾವವನ್ನ ನೋಡ್ತಾ ಇರ್ತಾನೆ. ಆಗ ಶುಕ್ರ ಅದು ಗುರು ನೋಡ್ತಿದ್ದಾನೆ ಅಂತೇಳಿ ನಾವೇನ್ ಹೇಳ್ತೀವಿ ಅವಾಗ? ತುಲಾ ರಾಶಿಯವರಿಗೆ ಚೆನ್ನಾಗಿದೆ, ಕುಂಭರಾಶಿಯವರಿಗೆ ಚೆನ್ನಾಗಿದೆ, ಧನುಸು ರಾಶಿಯವರಿಗೆ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತೀವಿ. ಕರೆಕ್ಟ್. ಆದರೆ ಇಲ್ಲಿ ರಾಹು ಮಹಾರಾಜ ಇದಾನಲ್ಲ, ಇವನು ಅಲ್ಲಿ ಗುರುವನ್ನ ನೋಡ್ತಾ ಇರ್ತಾನೆ. ಈಗ ಪಂಚವನಯ ಅದು ಅವನಿಗೆ ಗುರುವಿಗೆ, ಕೇತುವಿಗೆ, ರಾಹುವಿಗೆ, ಕೇತುವಿಗೆ 5 ಮತ್ತು 9ನೇ ಸ್ಥಾನದ ದೃಷ್ಟಿ ಇದೆ. ಮಂಜುನಾಥ್, ಏನ್ ಬೇಕ್ರಿ ಮಂಜುನಾಥ್ ನಿಮಗೆ? ಏನಿಲ್ಲ ಗುರುಗಳೇ. ಮತ್ತೆ ನಾನು ಅನ್ಮೀಟ್ ಮಾಡಿದ್ರೆ ಮತ್ತ್ಯಾಕ್ ಮೀಟ್ ಮಾಡ್ತೀರಾ? ಇಲ್ಲ ಗುರುಗಳೇ, ಮಾಡಿ. ಹಾ, ನಾನು ಮಾಡಿಲ್ಲ. ಎಲ್ಲೋಯ್ತು ಇವಾಗ? ಶುಭಗ್ರಹಗಳನ್ನು ರಾಹುಕೇತುಗಳಿಗೆ ಪಂಚಮ ಮತ್ತೆ ನವಮ ದೃಷ್ಟಿ ಇದೆ ಅಂತ ಹೇಳಿದ್ದಾರೆ. ಸಪ್ತಮ ದೃಷ್ಟಿ ಇಲ್ಲ, ಪಂಚಮ ನವಮ ದೃಷ್ಟಿ ಇದೆ. ಆಗ ಅವರು ಇವಾಗ ಗುರುವನ್ನ ನೋಡ್ತಾ ಇರ್ತಾರ. ಆ ಗುರುವನ್ನ ನೋಡ್ತಾ ಇರ್ಬೇಕಾದ್ರೆ ಗುರು ಚಾಂಡಾಲತ್ವ ಬಂದ್ಬಿಡುತ್ತಾ? ಇಲ್ಲಿ ನಾವು ಏನ್ ಹೇಳ್ತಿದೀವಿ? ತುಲಾ ರಾಶಿಯವರಿಗೆ ನೀನ್ ಮನೆ ತಗೋ, ಮಕ್ಕಳಾಗತ್ತೆ, ಭಾಗ್ಯ ಇದೆ ಅಂತ ಹೇಳ್ತಾ ಬಿದ್ದಿರ್ತೀವಿ. ಆಗತ್ತಾ ಅದು? ಆಗಲ್ಲ. ಅಲ್ಲಿ ಪಕ್ಕದವರೆಗೆ ಬಂದ್ಬಿಟ್ಟು ಕ್ಯಾನ್ಸಲ್ ಆಗ್ಬಿಡುತ್ತೆ. ಅವಾಗ ಅವನ್ ಹೇಳ್ತಾನೆ, ಜ್ಯೋತಿಷ್ಯರು ಹೇಳಿದ್ರು ಆಗುತ್ತೆ ಅಂತ, ಪಕ್ಕದವರೆಗೆ ಬಂದು ಕ್ಯಾನ್ಸಲ್ ಆಗೋಗ್ಬಿಡ್ತದು. ಯಾಕೆ ಕ್ಯಾನ್ಸಲ್ ಆಯ್ತದೋ? ಕರೆಕ್ಟ್ ಆಗಿ ಆ ಗುರು ಇರುವಂತಹ ಡಿಗ್ರಿಗೂ ಈ ರಾಹು ಇರುವಂತ ಡಿಗ್ರಿಗೂ 159 ಅಲ್ಲಿ ಬಂದ್ಬಿಟ್ಟಿರ್ತದೆ. ಹಂಗ್ ಬಂದ್ಬಿಟ್ರೆ ಅದು ಶುಭ ದೃಷ್ಟಿ ಆಗಿದ್ರು ಸಹ ಆ ಟೈಮ್ನಲ್ಲಿ ಏನ್ ಕೆಲಸನೂ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್, ಗುರು ಇರೋದು ಇವತ್ತು 8ನೇ ಡಿಗ್ರಿಯಲ್ಲಿ ಇರೋದು ಗೊತ್ತಿಲ್ಲ, ಪಂಚಾಂಗ ನೋಡಿಲ್ಲ, ಯಾವುದೋ ಒಂದು ಡಿಗ್ರಿಯಲ್ಲಿ ಇತ್ಕೊಳ್ಳಿ. ರಾಹು ಇರೋದು 26 ಡಿಗ್ರಿ, ಗುರು ಇರೋದು ಬಂದು 25 ಡಿಗ್ರಿಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ. ಇವಾಗ ಅವರಿಬ್ರು ಪಕ್ಕದಲ್ಲಿ ಇರೋದ್ರಿಂದ ಈಗ ನೀವು ಕುಂಭರಾಶಿಯವರಿಗೆ ಒಳ್ಳೆಯದು ಅಂತ ಹೇಳಿದ್ರು ಸರಿ, ತುಲಾ ರಾಶಿಯವರಿಗೆ ಹೇಳಿದ್ರು ಸರಿ, ಅಥವಾ ಧನುಸು ರಾಶಿಯವರಿಗೆ ಹೇಳಿದ್ರು ಸರಿ, ಅದು ಆ ಕಾಲದಲ್ಲಿ ಅದು ಮಿಸ್ ಆಗೋಗ್ಬಿಡುತ್ತೆ. ಪ್ರೋಗ್ರಾಮೇ ಚೇಂಜ್ ಆಗೋಗ್ಬಿಡುತ್ತೆ. ಫಲ ಸಿಕ್ಕಿದ್ರೂ ಸಹ ಎಕ್ಸ್ಪೆಕ್ಟೇಷನ್ ಅಷ್ಟಿರಲ್ಲ. ಅರ್ಥವಾಯ್ತಾ ಹೇಳಿದ್ದು? ಸೊ ಅದಕ್ಕೆ ಶುಭಗ್ರಹನು ಪಾಪಗ್ರಹದಿಂದ ನೋಡಲ್ಪಟ್ಟರೆ ಶುಭ ಫಲ ನೀಡುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಶತ್ರುಗ್ರಹ, ತಿರ್ಗಾ ಎಗೈನ್ ಶತ್ರುಗ್ರಹ ಅಥವಾ ಗ್ರಹಗಳಿಂದ ನೋಡಲ್ಪಟ್ಟರೆ ಶುಭ ಫಲ ನೀಡುವ ಸಾಮರ್ಥ್ಯವನ್ನು ಕಳೆದುಕೊಂಡು ಬಿಡುತ್ತಾನೆ. ಪಾಪಗ್ರಹಗಳಿಂದ ನೋಡಿದ್ರೆ ಅದು ಶಕ್ತಿಯನ್ನು ಕಳೆದುಕೊಂಡು ಬಿಡುತ್ತಾನೆ. ಶತ್ರುಗ್ರಹಗಳಿಂದ ನೋಡಿದ್ರು ಕೊಡುವ ಸಾಮರ್ಥ್ಯವನ್ನ ಕಳೆದುಕೊಂಡು ಬಿಡುತ್ತಾನೆ. ಸೊ ಇವಾಗ ನೀವು ಎಷ್ಟೆಲ್ಲ ಯೋಚನೆ ಮಾಡ್ಬೇಕು. ಇವಾಗ ಬೇರೆ ಗೋಚಾರ ಫಲಗಳನ್ನು ಹೇಳ್ಬೇಕಾದ್ರೆ ಎಷ್ಟೆಲ್ಲ ಯೋಚನೆ ಮಾಡ್ಬೇಕು ನೀವು.
ಎಲ್ಲಾ ಆಂಗಲ್ ಅಲ್ಲೂ ಯೋಚನೆ ಮಾಡಬೇಕು. ಎಲ್ಲಾ ಆಂಗಲಲ್ಲೂ ಯೋಚನೆ ಮಾಡಿ ಫಲವನ್ನ ಹೇಳಬೇಕು. ಈ ತಿಂಗಳು ಚೆನ್ನಾಗಿದೆ ಅನ್ನೋದು ಬೇರೆ, ಈ ತಿಂಗಳಲ್ಲಿ ಇಂಥ ದಿನನೇ ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ಟೈಮ್ ಬೇಕು. ಅದಕ್ಕೆ ನಾಲೆಜ್ ಬಿಡಬೇಕು, ಹುಡುಕ್ಬೇಕು. ಇದನ್ನೆಲ್ಲ ಫಾಲೋ ಮಾಡ್ಬಿಟ್ಟು ಎಲ್ಲೆಲ್ಲಿ ಪ್ಲಸ್ ಮೈನಸ್ ಎಲ್ಲ ನೋಡ್ಬಿಟ್ಟು ನೋಡಿ ಈ ಟೈಮ್ನಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದು 2 ದಿವಸದಲ್ಲಿ ಖಂಡಿತವಾಗ್ಲೂ ಆಗತ್ತೆ ಅನ್ನೋ ತರ ಹೇಳ್ಬೇಕಾದ್ರೆ ಇದನ್ನೆಲ್ಲ ಫಾಲೋ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವೇನ್ ಹೇಳ್ಬೋದು, ಗುರು ನಿಮಗೆ ಮಿಥುನ ರಾಶಿಗೆ ಸಂಚಾರ ಮಾಡುವಾಗ ಶುಭ ಕಾಲವು ಪ್ರಾರಂಭವಾಗುತ್ತದೆ ಅಂತ ಹೇಳ್ಬೋದಷ್ಟೇ. ಅವನು 1 ವರ್ಷ ಅಲ್ಲಿ ಬಿದ್ದಿರ್ತಾನೆ, 1 ವರ್ಷಗಳು ನಮಗೆ ಶುಭ ಕಾಲಗಳಾಗತ್ತಂಗಾರೆ ಆಗ್ತಾ ಇರ್ಬೇಕಾನೆ, ಯಾಕಾಗಲ್ಲ? ಅದೇ ಪ್ರಾಬ್ಲಮ್. ಓಕೆ, ಅಶುಭ ಭಾವದಲ್ಲಿರುವ ಗ್ರಹನು ಉಚ್ಚ ಅಥವಾ ಸ್ವಕ್ಷೇತ್ರಗತನಾದರೆ ಅಶುಭ ಫಲ ನೀಡುವುದಿಲ್ಲ. ಇದೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಅಶುಭ ಭಾವದಲ್ಲಿರುವ ಗ್ರಹನು ಉಚ್ಚ ಅಥವಾ ಸ್ವಕ್ಷೇತ್ರಗತನಾದರೆ ಅಶುಭ ಫಲ ನೀಡುವುದಿಲ್ಲ. ಅಶುಭ ಫಲ ನೀಡುವುದಿಲ್ಲ. ಈಗ ಗುರು ಎಲ್ಲಿಗೆ ಹೋಗ್ತಿದ್ದಾನೆ? ಉಚ್ಚಕ್ಕೆ ಹೋಗ್ತಿದ್ದಾನ? ಹೌದು. ಈಗ ಕುಂಭರಾಶಿಯವರಿಗೆ 6ನೇ ಸ್ಥಾನ ಬರುತ್ತಾ? ತುಲಾರಾಶಿಯವರಿಗೆ 8ನೇ, ತುಲಾರಾಶಿಯವರಿಗೆ 10ನೇ ಸ್ಥಾನ ಬರುತ್ತಾ? ಮೇಷರಾವರಿಗೆ ಹಿಂಗೆ ಬರ್ಬೇಕು. ಮೇಷರಾಶಿಯವರಿಗೆ 4ನೇ ಸ್ಥಾನ, ವೃಷಭ ರಾಶಿಯವರಿಗೆ 3ನೇ ಸ್ಥಾನ, ಮಿಥುನ ರಾಶಿಗೆ 2ನೇ ಸ್ಥಾನ, ಕನ್ಯಾ ರಾಶಿಗೆ 1ನೇ ಸ್ಥಾನ, ಕಟಕ ರಾಶಿಗೆ 1ನೇ ಸ್ಥಾನ, ಸಿಂಹ ರಾಶಿಗೆ 12ನೇ ಸ್ಥಾನ. ಹಿಂಗೆ ಟಕ 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 ಅಂತ ಬರ್ಲಿ ಅಂತಾನೆ ನಿಮಗೆ ಬರಿ ಅಂತ ಹೇಳಿದ್ದು. ಇನ್ನೇನು ಅಲ್ಲ. ನೀವು ಬರ್ದಿದ್ರೆ ನನಗೇನು ಪೇಪರ್ ಏನು ಮಿಸ್ಟೇಕ್, ನನಗೇನು ಆಗಲ್ಲ. ಆ ನಾಲೆಜ್ ಬಂದಿದ್ರೆ ಇವಾಗ ನೀವು ಟಕ್ 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 ಅಂತ ಕ್ಯಾಚ್ ಮಾಡ್ತೀರಾ, ತಲೆಗೆ ಹೋಗ್ಬಿಡೋದು. ಎಲ್ಲಿದ್ದಾರೆ, ಯಾರ್ಯಾರು ಎಲ್ಲಿದ್ದಾರೆ, ಹೆಂಗಿದ್ದಾರೆ, ನನ್ನ ಜಾತಕ ಎಲ್ಲಿದೆ, ಈ ಜಾತಕ ಎಲ್ಲಿದೆ ಅಂತೇಳಿ ನಿಮ್ ತಲೆ ಒಳಗಡೆ ಹಂಗೆ ಬರೋದು, ಪಿಕ್ಚರ್ ಬರುತ್ತೆ. ಓಕೆ, ಶುಭ ಭಾವದಲ್ಲಿರುವ ಗ್ರಹನು ಗೋಚಾರದಲ್ಲಿ ಸ್ವಕ್ಷೇತ್ರ ಅಥವಾ ಉಚ್ಚ ರಾಶಿಯಲ್ಲಿದ್ದರೆ ಪೂರ್ಣ ಫಲಗಳನ್ನು ನೀಡುತ್ತಾನೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶುಭ ಭಾವಾಧಿಪತಿಯಾಗಿದ್ದರೆ 5, 7, 8, 9 ಕೇಂದ್ರ ಸ್ಥಾನ, ತ್ರಿಕೋಣ ಸ್ಥಾನಗಳಂತೇಳಿ ಹೇಳಿದಿವಲ್ವಾ, ಆ ಸ್ಥಾನಾಧಿಪತಿಗಳು ಅಲ್ಲಿ ನೀಟಾಗಿರ್ಬೇಕು, ಅಲ್ಲಿ ಕೆಟ್ಟೋಗಿರಬಾರ್ದು. ಅಲ್ಲಿ ಕರೆಕ್ಟ್ ಆಗಿದ್ರು ಅಂದ್ರೆ ಅವರು ಇಲ್ಲಿ ಗೋಚಾರದಲ್ಲಿ ಸಂಚಾರ ಮಾಡುವಾಗ ಅವರು ಸ್ವಕ್ಷೇತ್ರ ಅಥವಾ ಉಚ್ಚ ರಾಶಿಯಲ್ಲಿದ್ದಾಗ ಪೂರ್ಣ ಫಲವನ್ನು ಕೊಡುತ್ತಾನೆ. 4ನೇದು, ಶುಭಗ್ರಹರು ಗೋಚಾರವಶಾತ್ ತನ್ನ ನೀಚ ಶತ್ರು ಕ್ಷೇತ್ರ ಅಥವಾ ಹಸ್ತನಾದರೆ ಶುಭ ಫಲ ನೀಡುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಾರೆ. ಗೋಚಾರದ ಗ್ರಹನು ಅಶುಭ ಸ್ಥಾನದಲ್ಲಿ ಸಂಚರಿಸುವಾಗ ತನ್ನ ನೀಚ ಶತ್ರು ಕ್ಷೇತ್ರನಾದರೆ ಅಥವಾ ಹಸ್ತನಾದರೆ ಅಧಿಕ ಶುಭ ಫಲವನ್ನು ನೀಡುತ್ತಾನೆ. ಕಾಂಟ್ರಿವರ್ಸಿ. ಶುಭಗ್ರಹರು ಗೋಚಾರದಲ್ಲಿ ತನ್ನ ಉಚ್ಚ ನಿತ್ರ ಕ್ಷೇತ್ರನಾದರೆ ಅಶುಭ ಫಲವನ್ನು ಕೊಡುತ್ತಾರೆ. ಗೋಚಾರದ ಗ್ರಹನು ಅಶುಭನಾಗಿ ನಿಮಗೆ ನಿಮ್ಮ ರಾಶಿಗೆ ನಿಮ್ಮ ಲಗ್ನಕ್ಕೆ 6, 8, 12ನೇ ಸ್ಥಾನದಲ್ಲಿ ಇದ್ದು ಉಚ್ಚ ನೀಚ ಏನಾದ್ರೂ ಆದರೆ ಒಳ್ಳೆ ಫಲವನ್ನ ಕೊಡ್ತಾರೆ. ಶನಿ, ರಾಹು, ಮಂಗಳ ಮತ್ತು ಗುರು ಗೋಚಾರದಲ್ಲಿ ಜನ್ಮರಾಶಿಯಿಂದ ದ್ವಾದಶ, ಅಷ್ಟಮ, ಜನ್ಮರಾಶಿ ಗೋಚಾರದಲ್ಲಿ ಪ್ರಾಣಭಯ, ಸ್ಥಾನಚ್ಯುತಿ, ಧನಹಾನಿಯನ್ನು ಸಂಭವಿಸುತ್ತದೆ. ಓಕೆ, ಇದಲ್ಲದೆ ಇನ್ನೂ ಕೆಲವು ಮುಖ್ಯವಾದಂತ ಇದೆಲ್ಲ ಇರ್ತದೆ. ಇನ್ನೇನಿದೆ ಅಂದ್ರೆ ಅದಕ್ಕೇನ್ ಹೇಳ್ತಾರೆ ಅಂದ್ರೆ, ಈ ಗ್ರಹಗಳು ಯಾವಾಗ ಎಂಟ್ರಿ ಆಗುತ್ತೋ ಆ ಎಂಟ್ರಿ ಆಗುವಂತ ಸಮಯಕ್ಕೆ ಒಂದು ಲಗ್ನವನ್ನ ಹಾಕಿ, ಆ ಲಗ್ನ ಬಂದು ನಿಮ್ಮ ಚಂದ್ರನಿಗೆ ಅದು 1, 5, 9, 2, 6, 8, 3, 7, 11, 1, 4, 7, 10 ಅಂತ ನೋಡ್ಬಿಟ್ಟು ಅದೇ ಪ್ರಕಾರವಾಗಿ ಅದು ಯಾವ ಲೋಕದಿಂದ ಬಂದಿದೆ, ಅದು ಸುವರ್ಣ ಲೋಕದಿಂದ ಬಂದಿದೆಯಾ ಅಥವಾ ಕಬ್ಬಿಣ ಲೋಕದಿಂದ ಬಂದಿದೆಯಾ, ತಾಮ್ರ ಲೋಕದಿಂದ ಬಂದಿದೆಯಾ ಅಂತ ನೋಡಿಕೊಂಡು ಫಲವನ್ನ ತೀರ್ಮಾನ ಮಾಡಬೇಕಾಗಿ ಬರುತ್ತೆ.
ಅದನ್ನ ಈ ಮಾಮೂಲಿ ಒಂದು ತಿಂಗಳ ಗ್ರಹ, ಒಂದು ದಿನದ ಗ್ರಹಗಳಿಗೆ ನೋಡ್ದಲೇ ಇದ್ರು ಈ 4 ಗ್ರಹಗಳಿಗೆ ನಾವು ಅದು ಯಾವ ಲೋಕದಿಂದ ಬಂದಿದೆ ಅನ್ನೋದನ್ನ ನೋಡ್ಕೊಂಡು ಒಂದೇ ಸಾರ್ತಿ ತೀರ್ಮಾನ ಮಾಡ್ತಾರೆ. ಈ ಲೋಕದಿಂದ ಬಂದಿದೆ ಅಂತ ಹೇಳಿದಾಗ ಅದು ಪಾಪಗ್ರಹವಾಗಿದ್ದರೆ 2, 6, 8ರಲ್ಲಿ ಬಂದಿದ್ರೆ ಅವರು ಶುಭ ಫಲವನ್ನ ಕೊಡ್ತಾರೆ ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ. ಓಕೆ, ತುಂಬಾ ತಿಳ್ಕೊಳಕ್ ಹೋಗ್ಬೇಡಿ. ಇವಾಗ ಫಸ್ಟ್ ಇದನ್ನ ಟ್ರೈ ಮಾಡಿ, ಇದರಲ್ಲಿ ನೀವು ಪರಿಣಿತಿಯನ್ನ ಪಡ್ಕೊಳ್ಳಿ. ಆಮೇಲೆ ನಿಮಗೆ ಇವಾಗ ಒಂದೊಂದು ಬೇರೆ ಬೇರೆ ಪುಸ್ತಕಗಳನ್ನು ಓದುವಾಗ ನಾನಿವಾಗ ನಿಮಗೆ ಪಾಠ ಮಾಡಿರೋದೆಲ್ಲವೂ ಸಹ 1% ಪಾಠ ಮಾಡಿದ್ದೀನಿ ಅಷ್ಟೇನೆ. 3 ತಿಂಗಳಿಂದ ಪಾಠ ಮಾಡಿರೋದು ನಾನು 1% ಪಾಠ ಮಾಡಿದ್ದೀನಿ. ಈ 1% ಪಾಠ ಎಷ್ಟು ಮಾಡಿದ್ದೀನಿ ಅಂತಂದ್ರೆ, ನೀವು ಇದರ ಬೇಸನ್ನ ತಲೆಯಲ್ಲಿ ಇಟ್ಕೊಂಡ್ರಿ ಅಂದ್ರೆ 100% ಅಚೀವ್ ಮಾಡಬಹುದು. ನಾನು ಇವಾಗ ಮಾಡಿರೋ ಪಾಠ ಎಲ್ಲಾನು ಏನೇನು ಬರುತ್ತೋ, ಏನೇನು ಹೇಳ್ತಾರೋ ಅದನ್ನೆಲ್ಲ ನಿಮಗೆ ಬೇಸಿಕಲಿ ಹೇಳ್ಕೊಟ್ಟಿದ್ದೀನಿ. ಎಲಾಬ್ರೇಟ್ ಮಾಡಿ ಹೇಳ್ಕೊಟ್ಟಿಲ್ಲ, ಬೇಸಿಕ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ನೀವು ಆ ಬೇಸಿಕ್ ಅನ್ನ ಇಟ್ಕೊಂಡು ಮುಂದೆ ನೀವು ಅದನ್ನ ಡೆವಲಪ್ ಮಾಡ್ಕೊಂಡು ಹೋಗ್ಬೋದು. ಡೆವಲಪ್ ಮಾಡ್ಕೊಂಡು ಹೋಗೋದಕ್ಕೆ ನಿಮಗೆ 100% ಸಾಧ್ಯವಾಗತ್ತೆ. ಅರ್ಥವಾಯ್ತಾ? ಓಕೆ, ನವಾಂಶ ಬೇಕಾ? ನವಾಂಶ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಹೇಳ್ಕೊಡಿ ಸರ್. ಹೌದು ಗುರು, ಹೇಳ್ಕೊಡಿ ಹೇಳ್ಕೊಡಿ ಸರ್. ಗುರುಗಳೇ. ಒಟ್ಟು ನವಾಂಶ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ನವ ಅಂಶ ಎಲ್ಲ ಇದಕ್ಕಿಂತ ಅಂದ್ರೆ ಫಸ್ಟ್ ಆಫ್ ಆಲ್ ಏನ್ ತಿಳ್ಕೊಳ್ಳಿ ಅಂತ ಹೇಳಿದ್ರೆ, ಈ ನಮ್ಮ ಜ್ಯೋತಿಷ್ಯದಲ್ಲಿ ಏನ್ ಮಾಡಿದ್ದಾರೆ, ನಮ್ಮ ಪಂಡಿತರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದನ್ನ ಈ ಚಕ್ರವನ್ನ ರಾಶಿ ಚಕ್ರ ಅಂತ ಕರೀತಾರೆ. ರಾಶಿ ಚಕ್ರ ಅಂತ ಕರೀತಾರೆ, ಅಥವಾ ಭಾವಕುಂಡಲಿ. ಇಲ್ಲಿ ಭಾವವನ್ನ ಮೆನ್ಷನ್ ಮಾಡಿದೀವಿ. ಈ ಭಾವ ಮೆನ್ಷನ್ ಮಾಡ್ದಲೇ ಇದ್ದರೆ ಇದು ರಾಶಿ ಚಕ್ರ ಆಗಿರೋದು. ಈ ಭಾವಗಳನ್ನ ಮೆನ್ಷನ್ ಮಾಡಿರೋದ್ರಿಂದ ಇದನ್ನ ಭಾವಕುಂಡಲಿ ಅಂತ ಮಾಡಿದ್ದಾರೆ. ಈ ಭಾವಕುಂಡಲಿ ಹೆಂಗ್ ಬಂತು, ರಾಶಿ ಕುಂಡಲಿ ಹೆಂಗ್ ಬಂತು? ನೆನ್ನೆ ನಾವು ಲಗ್ನವನ್ನ ಕಂಡಿಡಿದ್ವಿ. ಲಗ್ನವನ್ನ ಕಂಡಿಡಿದ ಬಿಟ್ಟು ಆಕ್ಚುಲಿ ನಾವು ನೆನ್ನೆ ಇಷ್ಟಕ್ಕೆ ನಿಲ್ಸ್ಕೊಂಡ್ವಿ. ಲಗ್ನವನ್ನ ಕಂಡಿಡಿದ ಮೇಲೆ ಈ ಗ್ರಹಗಳನ್ನು ಸಹ ನಾವು ಅದರೊಳಗಡೆ ತುಂಬಬೇಕು. ಯಾವುದು ನೆನೆ ನಾವು ನೋಡಿದ ಇಷ್ಟ ಕಾಲ ಏನೋ 1:40 PM ನಾವು ಗ್ರಹಗಳನ್ನ ತುಂಬಬೇಕು. ಆ ಕೆಲಸ ನೀವು ನಾಳೆ ಇವತ್ತು ಕುತ್ಕೊಂಡು ಮಾಡಿ. ನಿಮಗೆ ಪಂಚಾಂಗದಲ್ಲಿ ಏನ್ ಕೊಟ್ಟಿದ್ದೀವಿ? ಪಂಚಾಂಗದಲ್ಲಿ ಗ್ರಹಗಳು ಆವತ್ತು ಬೆಳಗ್ಗೆ ಸೂರ್ಯ ಅದು 5:30 ಯಾವ ಡಿಗ್ರಿನಲ್ಲಿ ಇದೆ ಅಂತ ಕೊಟ್ಟಿರ್ತೀವಿ ಅಲ್ವಾ? ಯಾವ ಡಿಗ್ರಿ ಯಾವ ಮಿನಿಟಲ್ಲಿ ಕೊಟ್ಟಿದ್ದೀವಿ. ನೀವೇನ್ ಮಾಡ್ಬೇಕು ಇವಾಗ? ಈ 5:30 1:40 ಎಷ್ಟು ಡಿಫರೆನ್ಸ್ ಆಗುತ್ತೋ ಆ ಡಿಫರೆನ್ಸ್ ಅನ್ನ ಕಂಡಿಡ್ಕೊಳ್ಬೇಕು. ಡಿಫರೆನ್ಸ್ ಅನ್ನ ಕಂಡಿಡ್ಕೊಂಡು, ಈಗ ಸೂರ್ಯ ಅಂತಕ್ಕಂಥವನು ಒಂದು ದಿನಕ್ಕೆ 1 ಡಿಗ್ರಿಯನ್ನ ಮೂವ್ ಆಗ್ತಾನೆ. ಹಾಗಾದ್ರೆ ಒಂದು ದಿನಕ್ಕೆ ಅಂದ್ರೆ 24 ಗಂಟೆಗೆ 1 ಡಿಗ್ರಿ ಮೂವ್ ಆಗ್ತಿದ್ದಾನಂತಾರೆ. ಇವಾಗ 5:30 ಅಂತಂದ್ರೆ 6:30, 7:30, 8:30, 9:30, 10:30, 11:30 ಇಲ್ಲಿ ಕಾಣ್ತಾ ಇದೆಯಾ? ಕಾಣ್ತಾ ಇಲ್ಲ ಗುರುಗಳೇ. ಸ್ಕ್ರೀನ್ ಕಾಣ್ತಾ ಇದೆ. ಕಾಣ್ತಾ ಇಲ್ವಾ? ಇಲ್ಲ ಗುರುಗಳೇ. 11:30, 12:30, 1:30, 1:30 ಅಂದ್ರೆ 1:30 ಅಂದ್ರೆ ಎಷ್ಟು ಅವರ್ ಆಯ್ತು? 6 ಅವರ್ ಆಯ್ತು. 6 + 1 4 ತಗೊಂಬೇಕು ಹಿಂಗೆ. 5:30 5:30 8:30 8 ಅವರ್ಸ್ ಆಗುತ್ತೆ. ಹಾ, ಈಗ ನಿನ್ನೆ ನಾವು ಲೆಕ್ಕ ಹಾಕಿದ್ದು 1:40 ಹೌದು ಸರ್. ಹೌದು ಗುರುಗಳೇ. 5:30 ನಿಮಗೆ ಗ್ರಹಗಳ ಕಾಂಬಿನೇಷನ್ ಕೊಟ್ಟಿದ್ದಾರಾ? ಬರೀರಿ ಅಂತ ಹೇಳಿದ್ ಬರ್ದಿದ್ದೀರಾ? ಅವಾಗ
5:30 6:30, 7:30, 8:30, 9:30, 10:30, 11:30, 12:30, 1:30. ಎಷ್ಟಾಯ್ತು? 8 ಗಂಟೆ. ಎಷ್ಟಕ್ಕೆ? 8:30ಗೆ 1:30ಗೆ 8 ಗಂಟೆ ಆಯ್ತು. ನಮಗೆ ಇನ್ನೂ 10 ನಿಮಿಷ ಜಾಸ್ತಿ ಇದೆ. ಅವಾಗ 8 ಗಂಟೆ 10 ನಿಮಿಷ. ಹೌದು ಸರ್. 8 ಗಂಟೆ 10 ನಿಮಿಷ. ನೀವು ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. ಕ್ಯಾಲ್ಕುಲೇಷನ್ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ನೀವು ದಿನ ಪಂಚಾಂಗ ಬರಿತಾ ಬರ್ತೀರಲ್ವಾ, ಆ ಪಂಚಾಂಗದಲ್ಲಿ ನೋಡಿ, ನಿನ್ನೆ ಸೂರ್ಯ ಎಷ್ಟು ಡಿಗ್ರಿಯಲ್ಲಿದ್ದ, ಇವತ್ತು ಎಷ್ಟು ಡಿಗ್ರಿಯಲ್ಲಿದ್ದಾನೆ. ಗುರು ನಿನ್ನೆ ಎಷ್ಟು ಡಿಗ್ರಿಯಲ್ಲಿದ್ದ, ಇವತ್ತು ಎಷ್ಟು ಡಿಗ್ರಿಯಲ್ಲಿದ್ದಾನೆ. ಗ್ರಹಗಳು ಎಲ್ಲವೂ ನಿನ್ನೆ ಎಷ್ಟು ಡಿಗ್ರಿಯಲ್ಲಿತ್ತು, ಈ ಡಿಗ್ರಿಯಲ್ಲಿ ಎಷ್ಟಿತ್ತು. ಹಾಗಾದ್ರೆ ನಿನ್ನೆಗೂ ಇವತ್ತು ಎಷ್ಟು ಡಿಗ್ರಿ ಮೂವ್ಮೆಂಟ್ ಆಗಿದೆ ಅಂದ್ರೆ ಒಂದು ದಿನಕ್ಕೆ ಇಷ್ಟು ಮೂವ್ಮೆಂಟ್ ಆಗ್ತಾ ಇದೆ ಅಂತ ಅರ್ಥ. ನಿನ್ನೆ ಸೂರ್ಯ 10 ಡಿಗ್ರಿಯಲ್ಲಿದ್ದು ಇವತ್ತು 11 ಡಿಗ್ರಿಯಲ್ಲಿದ್ದಾನೆ ಅಂತ ಹೇಳಿದ್ರೆ 1 ಡಿಗ್ರಿ ಮೂವ್ಮೆಂಟ್ ಆಗಿದೆ. ಗುರು 3 ನಿಮಿಷ ಮೂವ್ ಆಗಿರುತ್ತೆ. ಶನಿ 3 ಸೆಕೆಂಡ್ ಮೂವ್ ಆಗಿರುತ್ತೆ. ನೀವು ಆ ಡಿಗ್ರಿ ನಿನ್ನೆದು ಇವತ್ತಿಂದು ಕಳೆದಾಗ 5:30 ಗಂಟೆಗೆ ನಿಮಗೆ ಒಂದು ವ್ಯಾಲ್ಯೂ ಬರುತ್ತೆ. ಅದು ಬಂದು ಒಂದು ದಿನಕ್ಕೆ ಅಂದ್ರೆ 24 ಗಂಟೆಗೆ ಆ ಗ್ರಹ ಸಂಚರಿಸುವ ಸ್ಪೀಡ್ ಆಫ್ ವೆಲಾಸಿಟಿ ಆಫ್ ದಟ್ ಪ್ಲಾನೆಟ್ಸ್. ಕಾಣ್ತಾ ಇದೆಯಾ ಬೋರ್ಡು? ಕಾಣುತ್ತೆ ಗುರುಗಳೇ. ಕಾಣ್ತಾ ಇದೆಯಾ? ಸೊ ನಾನೇನ್ ಹೇಳಿದೆ? ಹಾ, ನಿನ್ನೆ ನಾವು ನೋಡಿದ್ದು 1 ಗಂಟೆ 40 ನಿಮಿಷಕ್ಕಲ್ವಾ? ಇಷ್ಟ ಕಾಲ. ಒಂದು ಗಂಟೆ 40 ನಿಮಿಷಕ್ಕೆ ಪಂಚಾಂಗದಲ್ಲಿ ನಮಗೆ ಇದು ಕೊಟ್ಟಿರೋದೇನು? ಗ್ರಹಗಳ ಗತಿ ಕೊಟ್ಟಿರೋದು 5:30 AM. ಸೊ 5:30 1 ಗಂಟೆ 40 ನಿಮಿಷಕ್ಕೆ ಎಷ್ಟಾಯ್ತು ಟೈಮು? 8 ಗಂಟೆ 10 ನಿಮಿಷ ಅವಧಿ. ಇದು ನಿಮ್ಮ ಇಷ್ಟ ಕಾಲ ಅಂತಾನೆ. ಇವಾಗ ನೀವೇನ್ ಮಾಡ್ಬೇಕು? ಸೂರ್ಯನನ್ನು ಹಿಂಗ ಹಾಕೊಂಡು ಸೂರ್ಯನು ಒಂದು ದಿನಕ್ಕೆ ಹಿಂಗ್ ಬರ್ಕೊಳ್ಳಿ, ಒಂದು ದಿನಕ್ಕೆ 1 ಡಿಗ್ರಿ ಸಂಚಾರ ಮಾಡುತ್ತಾನೆ. ನೀವಲ್ಲಿ ನೋಡ್ಕೊಬೇಕಲ್ಲಿ. ನಾನು ಇವಾಗ ಅಪ್ರಾಕ್ಸಿಮೇಟ್ ಆಗಿ ಬರಿತೀನಿ. ಕೆಲವು ಸಾತಿ 1 ಡಿಗ್ರಿ 10 ನಿಮಿಷನೂ ಇರುತ್ತೆ, 1 ಡಿಗ್ರಿ 20 ನಿಮಿಷನೂ ಇರುತ್ತೆ. ಎಲ್ಲ ನೋಡ್ಕೊಬೇಕು. ನಿನ್ನೆಗೂ ಇವತ್ತಿಗೆ ಏನ್ ಡಿಫ್ರೆನ್ಸ್ ಇದೆ ಅಂತ. ನಿನ್ನೆ ನೋಡಿದ್ ನಾವು ಎಷ್ಟು? 3ನೇ ತಾರೀಕಾ? ಹೌದು. ಅವಾಗ 2ನೇ ತಾರೀಕಿಗೂ 3ನೇ ತಾರೀಕಿಗೂ ಒಂದು ಗ್ರಹದ ವ್ಯತ್ಯಾಸ ಏನಿದೆ ಅಂತ ನೋಡ್ಕೊಳ್ಳಿ. ನೋಡ್ಕೊಂಡ್ಬಿಟ್ಟು 1 ದಿನಕ್ಕೆ 24 ಇದು 1 ಡಿಗ್ರಿ ಸಂಚಾರ ಮಾಡ್ತಾನೆ. 24 ಗಂಟೆ ಈಸ್ ಈಕ್ವಲ್ ಟು 1 ಡಿಗ್ರಿ. ಸೊ ಅವಾಗ ನಮಗೆ 8 ಗಂಟೆ 10 ನಿಮಿಷ ಈಸ್ ಈಕ್ವಲ್ ಟು ಏನು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅವಾಗ 1 ಡಿಗ್ರಿ ಇಂಟು 8 ಗಂಟೆ 10 ನಿಮಿಷ ಡಿವೈಡೆಡ್ ಬೈ 24 ಗಂಟೆ. ಇದನ್ನೆಲ್ಲ ನೀವು ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ರಿಸಲ್ಟ್ ಬಂದ್ಬಿಡುತ್ತೆ. ಅವಾಗ ನಿಮಗೆ 8 ಗಂಟೆ 10 ನಿಮಿಷಕ್ಕೆ ಎಷ್ಟು ಓಡಿದೆ ಅಂತ ಗೊತ್ತಾದಾಗ ಬೆಳಗ್ಗೆ ನೀವು 5:00 ಒಂದು ಲೆಕ್ಕ ಕೊಟ್ಟಿರ್ತಾರಲ್ವಾ ಅಲ್ಲಿ. ಬೆಳಗ್ಗೆ ಸೂರ್ಯ 5:00 X ಡಿಗ್ರಿ Y ಮಿನಿಟ್ Z ಸೆಕೆಂಡ್ ಕೊಟ್ಟಿರ್ತಾನಲ್ವಾ. ಇದಕ್ಕೆ ಈ 8 ಗಂಟೆ 10 ನಿಮಿಷದ ವ್ಯಾಲ್ಯೂ ಅನ್ನ ಸೇರಿಸಿದ್ರೆ ನಿಮಗೆ ಗ್ರಹಸ್ಫುಟ ಸಿಗತ್ತೆ. ಗ್ರಹಸ್ಫುಟ ಸಿಗತ್ತೆ. ಇದೇ ರೀತಿ ನೀವು ಎಲ್ಲಾ ಗ್ರಹಗಳಿಗೂ ಮಾಡಬೇಕಾಗಿ ಬರುತ್ತೆ. ಈ ತರ ಎಲ್ಲಾ ಗ್ರಹಗಳಿಗೂ ನೀವು ಮಾಡಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ವಾ? ಅದು ಬರ್ದಿಕ್ಕೊಂಬಿಡಿ. ಇವಾಗ ನಾನು ಹೇಳಿದ ರೂಲ್ಸ್ಗಳನ್ನ ಬರ್ದಿಕ್ಕೊಂಬಿಡಿ. ತಲೆಯಲ್ಲಿ ಇಟ್ಕೊಂಡ್ರು ಸರಿ ಅಥವಾ ಕೈಯಲ್ಲಿ ಇಟ್ಕೊಂಡ್ರು ಸರಿ, ಬುಕ್ಕಲ್ಲಿ ಇಟ್ಕೊಂಡ್ರು ಸರಿ.
ಇದಕ್ಕೆ ಇವಾಗ ನಾವು ಮಾಡಿದ್ದಕ್ಕೆ ಏನಂತ ಹೇಳ್ತೀವಿ, ಇದನ್ನ ರಾಶಿ ಕುಂಡ್ಲಿ ಅಂತ ಕರೆದ್ವಿ. ರಾಶಿ ಕುಂಡ್ಲಿ ಆದ್ಮೇಲೆ ಅವ್ರೇನ್ ಮಾಡಿದ್ರು, ಡಿವಿಷನಲ್ ಚಾರ್ಟ್ ಅಂತ ಮಾಡಿದ್ರು, ವರ್ಗ ಕುಂಡಲಿ ಅಂತ ಮಾಡಿದ್ರು. ವರ್ಗ ಕುಂಡಲಿ ಎಷ್ಟಪ್ಪ ವರ್ಗ ಕುಂಡಲಿ ಇದೆ ಅಂತ ಹೇಳಿದ್ರೆ ಒಟ್ಟು 64 ವರ್ಗ ಕುಂಡಲಿ ಇದೆ. 64 ವರ್ಗ ಕುಂಡಲಿ ಇದೆ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಈಗ ನಾವು ಒಂದೇ ಕುಂಡ್ಲಿಯನ್ನು ಇಟ್ಕೊಂಡು 12 ಮನೆಗಳಲ್ಲಿರ್ತಕ್ಕಂಥ ಭಾವಗಳ ಕಾರಕತ್ವಗಳನ್ನ ವಿಚಾರ ಮಾಡ್ತಿರ್ತೀವಿ. ಓಕೆ, ಕುಂಡಲಿಯಲ್ಲಿ ಹೋದಾಗ ಆ ಕುಂಡಲಿಯಲ್ಲಿ ಬರೇ ಒಂದೇ ಒಂದು ವಿಚಾರವನ್ನ ಮಾತ್ರ ಮಾಡಬೇಕು. ನೋಡೋ ವಿಧಾನ ಒಂದೇ ತರ ಆದ್ರೂ ಒಂದೇ ಒಂದು ವಿಚಾರವನ್ನ ಮಾತ್ರ ಮಾಡಬೇಕಷ್ಟೇ ಅದ್ರಲ್ಲಿ. ಇವಾಗ ಈ ಭಾವಕುಂಡ್ಲಿಯಲ್ಲಿ ಮಾಡ್ಬೇಕಾದ್ರೆ ಮನೆ ಮಠ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಹೋಗೋದು ಬರೋದು ಎಲ್ಲ ಮಾಡ್ತೀವಿ. ವರ್ಗ ಕುಂಡಲಿಯಲ್ಲಿ ಮಾತಾಡುವಾಗ ಬರೀ ಆ ವರ್ಗ ಕುಂಡಲಿಯನ್ನ ಯಾತಕ್ಕೋಸ್ಕರವಾಗಿ ಕೊಟ್ಟಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ಮಾತ್ರನೇ ಅದರಲ್ಲಿ ಮಾತಾಡಬೇಕು. ಓಕೆ, ಅದರಲ್ಲಿ ಹೋರ ಅಂತ ಇದೆ, ಹೋರ, ದ್ರೇಕಾಣ, ರೇಕಾಣ, ನವಾಂಶ, ಸಪ್ತಮಾಂಶ, ಚತುರ್ಥಾಂಶ, ಪಂಚಮಾಂಶ, ಸಪ್ತಮಾಂಶ, ಷಷ್ಠಾಂಶ ಎಲ್ಲ ಅಂಶಗಳಿದಾವೆ. ಇದರಲ್ಲಿ ನವಾಂಶ ಅಂತಕ್ಕಂಥದ್ದು ಮುಖ್ಯವಾದಂತ ಪಾತ್ರವನ್ನ ಮಾಡುತ್ತೆ. ನಾನು ಗ್ರಹಣಾಂ ಅಂಶಕ ಬಲಂ ಅಂತ ಹೇಳಿದೆ. ಗ್ರಹಣಾಂ ಅಂಶಕ ಬಲಂ ಅಂತ ಹೇಳಿದೆ ನಾನು. ನಿಮ್ಗೆ ಹೇಳಕ್ ಆಗಲ್ಲ ರೀ ಮಂಜುನಾಥ್, ನಿಮ್ಗೆ ನಾನು ಹೇಳಕೊಂಡು ಕೂತ್ಕೊಳಕ್ ಆಗಲ್ಲ. ಮೈಕ್ ಓಪನ್ ಮಾಡ್ಬೇಡ್ರಿ ಅಂದ್ರೆ ತಿರ್ಗಾ ಮೈಕ್ ಓಪನ್ ಮಾಡ್ಕೊಂಡು ಕೂತ್ಕೊಂತೀರ. ಅದು ಏನಕ್ಕೆ ಅಂತ ಗೊತ್ತಾಗಿಲ್ಲ ನನಗೆ. ಏನ್ ಪ್ರಶ್ನೆ ಕೇಳ್ರಿ ಅಂದ್ರೂ ಕೇಳಲ್ಲ ಅಂತೀರಾ. ಕರ್ರ ಅಂತ ಇರತ್ತೆ ಅಲ್ಲಿ, ಸೈಲೆಂಟ್ ಆಗೂ ಇರಲ್ಲ ಅದು. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ರಾಶಿ ಅಂತಕ್ಕಂಥದ್ದು 30 ಡಿಗ್ರಿ. ಇದನ್ನ ಡಿವೈಡ್ ಮಾಡಿ ಅಂಶಗಳನ್ನ ತೆಗಿತಾರೆ. ಹೋರ ಅಂದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 30 ಡಿಗ್ರಿಯನ್ನ ಡಿವೈಡೆಡ್ ಬೈ 2 ಹೋರ ಅಂದ್ರೆ. ದ್ರೇಕಾಣ ಅಂದ್ರೆ ಏನು? ಮೂರು. ಸೊ 30 ಡಿಗ್ರಿಯನ್ನ ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 10 ಡಿಗ್ರಿ ಈಚ್. ಇದು 15 ಡಿಗ್ರಿ 2 ಅಂತ. ನವಾಂಶ ಅಂದ್ರೆ ಏನ್ ಮಾಡ್ತಾನೆ ಅವಾಗ? ನವ ಅಂದ್ರೆ ಎಷ್ಟು? 9. ಸೊ 30 ಡಿಗ್ರಿಯನ್ನ ಡಿವೈಡೆಡ್ ಬೈ 9 ಮಾಡಿದ್ರೆ 3 ಡಿಗ್ರಿ 20 ಮಿನಿಟ್ಸು. ಅರ್ಥವಾಯ್ತಾ? ಅವಾಗ ಒಟ್ಟು ಎಷ್ಟು ನವಾಂಶ ಇರೋದು? 9 ನವಾಂಶ ಇರೋದು. ಒಂಬತ್ತು ನವಾಂಶಗಳಿರೋದು ಒಂದು ರಾಶಿನಲ್ಲಿ. ಇದು ನವಾಂಶ ಏನಪ್ಪಾ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಜಾತಕವನ್ನ ನೋಡಿದಾಗ ಜಾತಕದಲ್ಲಿ ಅಂದ್ರೆ ಈಗ D1 ಚಾರ್ಟ್ ಅಂತ ಕರಿತೀವಿ ಇದನ್ನ, ಅಥವಾ ರಾಶಿ ಕುಂಡ್ಲಿ ಅಂತ ಕರಿತೀವಿ. ಈ D1 ಚಾರ್ಟ್ ನಲ್ಲಿ ಗ್ರಹಗಳು ಬಲಹೀನವಾಗಿ ಕಂಡು ಶತ್ರು ಮನೆಯಲ್ಲಿದೆ ಅಥವಾ ನೀಚನಾಗಿದ್ದಾನೆ ಅಂತ ಕಂಡು ಬಂದ್ರು ಅವರೇನಾದರೂ ನವಾಂಶದಲ್ಲಿ ಬಲವಾಗಿದ್ದರೆ ಆ ಗ್ರಹ ಬಲವಾಗಿದೆ, ಅದರ ಫಲವನ್ನ ಕೊಡುತ್ತೆ ಅಂತ ಅರ್ಥ. ಯಾರಿಗ ಅರ್ಥವಾಗಿಲ್ಲ ಕೇಳಿ, ಇನ್ನೊಂದ್ಸತಿ ಹೇಳ್ತೀನಿ. ಯಾರಿಗ ಅರ್ಥವಾಗಿಲ್ಲ ಕೇಳಿ. ಅರ್ಥವಾಯ್ತಾ? ಅರ್ಥವಾಗಿಲ್ವಾ? ಯಾರಾದ್ರೂ ಒಬ್ರು ಓಪನ್ ಮಾಡಿ ಮಾತಾಡ್ಬಿಟ್ಟು ಕ್ಲೋಸ್ ಮಾಡಿ. ಮಾತಾಡ್ಬಿಟ್ಟು ಕ್ಲೋಸ್ ಮಾಡಿ, ಹಂಗೆ ಆನ್ ಮಾಡಿ ಇಟ್ಕೊಂಡಿರ್ಬೇಡಿ. ಹಂಗೆ ಆನ್ ಮಾಡಿ ಇಟ್ಕೊಂಡ್ಬಿಟ್ಟು ಇನ್ನೊಂದ್ಸಲ ಹೇಳ್ಕೊಡಿ.
ನವಾಂಶದಲ್ಲಿ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಈ ರಾಶಿ ಕುಂಡ್ಲಿ ಇದೆಯಲ್ವಾ, ಈ ರಾಶಿ ಕುಂಡ್ಲಿನಲ್ಲಿ ಯಾವುದಾದ್ರೂ ಗ್ರಹಗಳು ನೀಚವಾಗಿದ್ದರೆ, ಶತ್ರುಗತವಾಗಿದ್ದರೆ, ಅಸ್ತಂಗತವಾಗಿದ್ದರೆ ನಾವೇನ್ ಹೇಳ್ತೀವಿ, ಅದಕ್ಕೆ ಫಲ ಇಲ್ಲ ಅಂತ ಹೇಳ್ತಾ ಬಂದ್ವಿ ಇಷ್ಟುವರೆಗೆ. ಫಾರ್ ಎಕ್ಸಾಂಪಲ್, ಇವಾಗ ಶನಿಯನ್ನ ತಗೊಳ್ಳೋಣ. ಶನಿ ಇಲ್ಲಿ ಏನಾಗಿದ್ದಾನೆ, ಇಲ್ಲಿ ಈ ರಾಶಿಗೆ ನೀಚನಾಗಿದ್ದಾನೆ ಅಲ್ವಾ? ಇದೇ ಶನಿ ನವಾಂಶದಲ್ಲಿ ಏನಾದ್ರೂ ತುಲಾ ರಾಶಿಯಲ್ಲೋ, ಮಕರ ರಾಶಿಯಲ್ಲೋ, ಕುಂಭರಾಶಿಯಲ್ಲೋ ಬಂದಿದ್ದಾನೆ ಅಂದರೆ ಅವಾಗ ಅವನು ಈ ಸಪ್ತಮಾಧಿಪತಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಶನಿ ಅವನ ಕಾರ್ಯವನ್ನ ಅವನ ದಶಾಭುಕ್ತಿ ಕಾಲದಲ್ಲಿ ಕೆಲಸ ಮಾಡ್ತಾನೆ. ಫಸ್ಟ್ ಏನ್ ಹೇಳ್ಕೊಂಬಂದ್ವಿ, ಒಂದು ಗ್ರಹ ಲಗ್ನಕ್ಕೆ 6, 8, 12ರಲ್ಲಿ ಅಸ್ತಂಗತನಾಗಬಾರ್ದು, ನೀಚನಾಗಬಾರ್ದು, ಶತ್ರುಕ್ಷೇತ್ರನಾಗಬಾರ್ದು, ಪಾದಗಳು ಕಡಿಮೆ ತಗೊಳ್ಬಾರ್ದು ಅಂತ ಹೇಳ್ತಾ ಬಂದ್ವಿ. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇದರಲ್ಲಿ ಈ ರಾಶಿಗಳಲ್ಲಿ ವರ್ಗೋತ್ತಮವಾಗಿ ಗೋಪುರಾಂಶವಾಗಿ ಏನಾದ್ರೂ ಪಡ್ಕೊಂಡ್ ಬಂದ್ಬಿಟ್ರೆ ಅದನ್ನ ನಾವು ಫಲ ಕೊಡುತ್ತೆ ಅಂತ ಹೇಳ್ಬೇಕು. ಗ್ರಹಣ ಅಂಶಕ ಬಲಂ ಅಂತ ಹೇಳಿ, ಅರ್ಥವಾಯ್ತಾ? ನವಾಂಶದಲ್ಲಿ ಉಚ್ಚನಾಗಿದ್ದರೆ ಉಚ್ಚ ಫಲವನ್ನ ಕೊಡುತ್ತೆ. ಕೆಲವು ಸಾರ್ತಿ ಗ್ರಹ ರಾಶಿನಲ್ಲಿ, ಇವಾಗ ಶುಕ್ರ ಇಲ್ಲಿದ್ದಾನೆ ಅಂತ ಹೇಳಿದ್ರೆ ನಾವು ಉಚ್ಚನಾಗಿದ್ದಾನೆ ಅಂತ ಕರಿತೀವಿ. ಇದೇ ನವಾಂಶದಲ್ಲಿ ನೀಚನಾಗೋಗ್ಬಿಟ್ರೆ, ಇಲ್ಲಿಗೆ ಬಂದ್ಬಿಟ್ರೆ ಫಲ ಏನಾಗುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿರುತ್ತೆ, ಆಮೇಲೆ ಕೆಟ್ಟೋಗುತ್ತೆ. ಶನಿ ಏನಾಯ್ತು, ಇವಾಗ ನೀಚನಾಗಿದ್ದು ನವಾಂಶದಲ್ಲಿ ಉಚ್ಚ ಬೆಳೆದಿದ್ದಾನೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕಡೆ ಚೆನ್ನಾಗಿರ್ಲಿಲ್ಲ, ಆಮೇಲೆ ಚೆನ್ನಾಗಾಯ್ತು ಅಂತ ಹೇಳ್ಬೇಕು. ಓಕೆ, ಸೊ ನವಾಂಶವನ್ನ ನೋಡೋದು ಹೆಂಗೆ ಅಂತ ನೋಡೋಣ. ನವಾಂಶದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಹೆಂಗ್ ನೋಡ್ಬೇಕು ಅಂತ ಹೇಳಿದ್ರೆ, ಹೇಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ನೋಡಿ, ಅಗ್ನಿ ತತ್ವ, ಜಲತತ್ವ, ಪೃಥ್ವಿ ತತ್ವ, ವಾಯು ತತ್ವ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಅಗ್ನಿ ತತ್ವ ಇದು ಜಲತತ್ವ, ಇದು ಪೃಥ್ವಿ ತತ್ವ, ಇದು ವಾಯು ತತ್ವ, ಇದು ಪೃಥ್ವಿ ತತ್ವ, ಇದು ವಾಯು ತತ್ವ. ಹೌದಾ? ಸರಿನಾ? ಜ್ಞಾಪಕ ಇದೆ ಇದಾದ್ರೂ? ಇದು ವಾಯು ತತ್ವ. ಓಕೆ, ಇದಿಷ್ಟೇನಾ ಇರೋದು? ಅಲ್ಲ, ಇದ್ಲೂ ಏನಾಗತ್ತೆ ನೋಡಿ, ಇದು ಅಗ್ನಿ, ಇದು ಪೃಥ್ವಿ, ಇದು ವಾಯು, ಇದು ಜಲ. ಅಗ್ನಿ, ಪೃಥ್ವಿ, ವಾಯು, ಜಲ. ಅಗ್ನಿ, ಪೃಥ್ವಿ, ವಾಯು, ಜಲ. ಓಕೆ, ಯಾವುದೇ ರಾಶಿ ಆಗಿದ್ರು ಅಗ್ನಿ ತತ್ವದಲ್ಲಿ ಯಾವುದು ಬೀಳುತ್ತೋ ಅದೆಲ್ಲವನ್ನು ಮೇಷರಾಶಿಯಿಂದನೇ ಎಣಿಸಬೇಕು. ಪೃಥ್ವಿ ತತ್ವದಲ್ಲಿ ಬರುವಂತ ಗ್ರಹಗಳನ್ನ ಪೃಥ್ವಿ ತತ್ವದಿಂದನೇ ಎಣಿಸಬೇಕು. ವಾಯು ತತ್ವದಲ್ಲಿ ಯಾವುದೇ ಈ 3 ವಾಯು ತತ್ವಗಳಿದಾವೆ, ಒಂದು ಮಿಥುನ, ಒಂದು ತುಲಾ, ಒಂದು ಕುಂಭ. ಈ 3 ರಾಶಿಗಳಲ್ಲಿ ಯಾವುದೇ ಪ್ಲಾನೆಟ್ ಕುತ್ಕೊಂಡಿದ್ರು ಅದನ್ನ ತುಲಾ ರಾಶಿಯಿಂದನೇ ಎಣಿಸಬೇಕು. ಜಲತತ್ವ ಅನ್ನೋದು 3 ರಾಶಿಗಳಿದಾವೆ, ಒಂದು ಕಟಕ, ಇನ್ನೊಂದು ವೃಶ್ಚಿಕ, ಇನ್ನೊಂದು ಮೀನ. ಈ 3 ರಾಶಿಗಳಲ್ಲಿ ಯಾವುದೇ ಪ್ಲಾನೆಟ್ಗಳು, ಯಾವುದೇ ಗ್ರಹಗಳು ಸ್ಥಿತವಾಗಿದ್ದರೂ ಇಲ್ಲಿಂದ ಜಲತತ್ವವಾಗಿರ್ತಕ್ಕಂಥ ಕಟಕ ರಾಶಿಯಿಂದನೇ ಎಣಿಸಬೇಕು. ಅರ್ಥವಾಯ್ತಾ ಈ ಸಬ್ಜೆಕ್ಟು? ಅಂದ್ರೆ ಸರ್, ಈಗ ಎಕ್ಸಾಂಪಲ್ ಇವಾಗ ಮೀನದಲ್ಲಿ ಚಂದ್ರ ಇದ್ದಾನೆ ಅಂತ ತಿಳ್ಕೊಳ್ಳಿ. ಹೌದು. ಅವಾಗ ಕಟಕದಿಂದಾನೇ ಕೌಂಟ್ ಮಾಡ್ಬೇಕಾ ಸರ್? ಹೌದು, ಕಟಕದಿಂದಾನೇ ಕೌಂಟ್ ಮಾಡ್ಬೇಕು. ಓಕೆ, ಕಟಕದಿಂದ ಎಷ್ಟು ದೂರ ಕೌಂಟ್ ಮಾಡಬೇಕು? ಇವಾಗ ಚಂದ್ರ ಬಿಟ್ಟು ಇವಾಗ ಅಗ್ನಿ, ಇವಾಗ ರವಿ ಇದ್ರೆ ಸರ್ ಅದನ್ನ ಯಾರಿದ್ರು ಸರಿ, ಯಾರಿದ್ರು ಸರಿ. ಈಗ ಒಂದು ಎಕ್ಸಾಂಪಲ್ ಮಾಡೋಣ, ಇದ್ರಲ್ಲೇ ಮಾಡ್ಬಿಡೋಣ.
ಒಟ್ಟು ಎಷ್ಟಿದ್ರೆ ಕಾರಣ ಎಷ್ಟು ನವಾಂಶ ಬರುತ್ತೆ ಅಂತ ಹೇಳಿದ್ವಿ? 9 ನವಾಂಶ ಬರುತ್ತೆ ಅಂತ ಹೇಳಿದ್ವಿ. ಮೊದಲನೇ ನವಾಂಶ ಎಷ್ಟು? 3 ಡಿಗ್ರಿ 20 ನಿಮಿಷ. ಎರಡನೇದು 6 ಡಿಗ್ರಿ 40 ನಿಮಿಷ. ಮೂರನೇದು 10 ಡಿಗ್ರಿ. ನಾಲ್ಕನೇದು 13 ಡಿಗ್ರಿ 20 ನಿಮಿಷ. ಐದನೇದು 16 ಡಿಗ್ರಿ 40 ನಿಮಿಷ. ಆರನೇದು 20 ಡಿಗ್ರಿ. ಏಳನೇದು 23 ಡಿಗ್ರಿ 20 ನಿಮಿಷ. ಎಂಟನೇದು 26 ಡಿಗ್ರಿ 40 ನಿಮಿಷ. ಮೂರನೇದು 30 ಡಿಗ್ರಿ. ಓಕೆ, ಈಗ ಅಂದ್ರೆ 0 to 3 ಡಿಗ್ರಿ ಇರೋದಲ್ಲ ಒಂದನೇ ನವಾಂಶ. 3 ಡಿಗ್ರಿ ಟು 6 ಡಿಗ್ರಿ 40 ಡಿಗ್ರಿ ಇರೋದಲ್ಲ ಎರಡನೇ ನವಾಂಶ. 16 ಡಿಗ್ರಿ 40 ನಿಮಿಷದಿಂದ 20 ಡಿಗ್ರಿ ಒಳಗಡೆ ಇರ್ತಕ್ಕಂಥದ್ದಲ್ಲ ಯಾವ ನವಾಂಶ? 6ನೇ ನವಾಂಶ ಅಂತ ಅರ್ಥ. ಇರೋದು 9 ನವಾಂಶಗಳು ಅಂತ. ಓಕೆ, ಇವಾಗ ಅಗ್ನಿ ನಕ್ಷತ್ರಕ್ಕೆ ಫಸ್ಟ್ ಮೇಷರಾಶಿಗೆ ಹೋಗ್ಬಿಡೋಣ. ಇವಾಗ ಮೇಷರಾಶಿಯಲ್ಲಿ ಗ್ರಹ ಇದೆ. ನಿಮ್ ಗ್ರಹಚಾರಕ್ಕೆ ಇಲ್ಲೆಲ್ಲಾನು ಹಂಗೆ ಕುತ್ಕೊಂಡ್ಬಿಟ್ಟಿದೆ, ಉಲ್ಟಾನೆ ಹೊಡೆದಿಲ್ಲ ಇಲ್ಲಿ. ಸೊ ಇವಾಗ ಗುರು ಯಾವ ಅಂಶದಲ್ಲಿ ಕುತ್ಕೊಂಡಿದ್ದಾನೆ? ಗುರು ಮೇಷರಾಶಿಯಲ್ಲಿ 0-1 ಡಿಗ್ರಿ ಟು 0-19 ಅಲ್ಲಿ ಇದ್ದಾನೆ. ಹೌದು. ಆವಾಗ ಇದು ಯಾವ ನವಾಂಶ ಆಯ್ತು? ಎಷ್ಟನೇ ಅಂಶ ಆಯ್ತು? ಮೊದಲನೇ ದ್ರೇಕಾಣ. ಮೊದಲನೇ ಅಂಶ. ನವಾಂಶ, ದ್ರೇಕಾಣ ಅಲ್ಲ, ನವಾಂಶ. ಮೊದಲನೇ ನವಾಂಶ. ಸೊ ಮೊದಲನೇ ನವಾಂಶ ಎಲ್ಲಿಂದ ಎಣಿಸಬೇಕು ಅಂತ ಹೇಳಿದೀವಿ ನಾವು? ಅಗ್ನಿ ತತ್ವವಾಗಿರೋದ್ರಿಂದ ಅಗ್ನಿ ರಾಶಿಯಿಂದನೇ ಎಣಿಸಬೇಕು. ಸೊ ಅವಾಗ ಗುರು ಇಲ್ಲೇ ಬಂದ. ಗುರು ಇಲ್ಲೇ ಬಂದ. ನೋಡಿ, ಚಂದ್ರ ಎಲ್ಲಿದ್ದಾನೆ ಇವಾಗ? 5 ಡಿಗ್ರಿ 5 ನಿಮಿಷದಲ್ಲಿದ್ದಾನೆ. ಇದು ಎಷ್ಟನೇ ನವಾಂಶ ಆಯ್ತು? ಎರಡನೇ ನವಾಂಶ. ಎರಡನೇ ನವಾಂಶ. ಅವಾಗ 1, 2 ನೋಡಿ, ಚಂದ್ರ ಚೇಂಜ್ ಆದ. ಚಂದ್ರ ಚೇಂಜ್ ಆದ. ಮೂರನೇದು ಯಾರು? ಶನಿ ಮಹಾರಾಜ 16 ಡಿಗ್ರಿ 58 ನಿಮಿಷದಲ್ಲಿದ್ದಾನೆ. 16 ಡಿಗ್ರಿ 58 ನಿಮಿಷ. ಚಂದ್ರನ ಎಲ್ಲಿಂದ ಎಣಿಸಬೇಕು? ಮೇಷರಾಶಿ ಅಗ್ನಿ, ಅದೇ ಹೇಳಿದ್ ನಾನು. ಅಗ್ನಿ ತತ್ವದಲ್ಲಿ ಅಗ್ನಿ ತತ್ವ ರಾಶಿಯಲ್ಲಿ ಇರುವಂತ ಗ್ರಹಗಳನ್ನ ನೋಡಿದಾಗ ಮೇಷದಿಂದನೇ ಎಣಿಸಬೇಕು. ಯಾವುದೇ ಅಗ್ನಿ ತತ್ವವಾದ್ರೂ ಸರಿ. ಈಗ ಒಂದು ಗ್ರಹ ಸಿಂಹದಲ್ಲಿದ್ದರೂ ಸರಿ, ಮೇಷದಲ್ಲಿದ್ದರೂ ಸರಿ, ಧನುಸು ರಾಶಿನಲ್ಲಿದ್ದರೂ ಸರಿ, ಅದೆಲ್ಲವನ್ನ ಮೇಷ ರಾಶಿಯಿಂದನೇ ಎಣಿಸಬೇಕು. ಓಕೆ, ವೆರಿ ಗುಡ್. ಇವಾಗ ಶನಿ ಎಷ್ಟನೇ ನವಾಂಶದಲ್ಲಿದ್ದಾನೆ? ಎಷ್ಟು ಸರ್? 16 ಡಿಗ್ರಿ 6ನೇ ನವಾಂಶ. 16 ಡಿಗ್ರಿ 58 ನಿಮಿಷ ಇದೆ. 16 ಡಿಗ್ರಿ 40, 16ರಿಂದ 20 ಬಂದು 6ನೇ ನವಾಂಶ. ಅಂದ್ರೆ ಆವಾಗ 1, 2, 3, 4, 5, 6. ಸೊ ಶನಿ ಇಲ್ಲಿ ನವಾಂಶದಲ್ಲಿ ಇದ್ದಾನೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿರೋ ಏನಾಗ್ತಿತ್ತು? ನೀಚನಾಗಿರ್ತಕ್ಕಂಥ ಶನಿ ಮಹಾರಾಜ ಇಲ್ಲಿ ಉಚ್ಚಕ್ಕೆ ಬಂದ್ಬಿಡ್ತಿದ್ದ. ನೀಚನಾಗಿರ್ತಕ್ಕಂಥ ಶನಿ ಮಹಾರಾಜ ಇಲ್ಲಿ ಉಚ್ಚ ಸ್ಥಾನಕ್ಕೆ ಬಂದ್ಬಿಡ್ತಿದ್ದ. ಕರೆಕ್ಟಾ? ಓಕೆ. ಆಮೇಲೆ ಈಗ ಹಂಗೆ ಬನ್ನಿ, ರಾಹು. ರಾಹು ಎಷ್ಟನೇ ಅಂಶದಲ್ಲಿದ್ದಾನೆ? ರಾಹು ಎಷ್ಟನೇ ಅಂಶದಲ್ಲಿದ್ದಾನೆ? 4ನೇ ನವಾಂಶ ಗುರುಗಳೇ. 4ನೇ ನವಾಂಶನ ಅದು? ಎಷ್ಟು ಡಿಗ್ರಿ? 11 ಡಿಗ್ರಿ 55 ನಿಮಿಷ. ಆ 10 ಡಿಗ್ರಿ. ಗುಡ್. 4ನೇ ನವಾಂಶದಲ್ಲಿ ಇದ್ದಾನೆ. ಎಲ್ಲಿಂದ ಎಣಿಸಬೇಕಂತ ಹೇಳಿದ್ದೀನಿ? ಯಾವುದೇ ಜಲತತ್ವವಾದರೂ ಕಟಕ ರಾಶಿಯಿಂದನೇ ಎಣಿಸಬೇಕು. ಸೊ ಕಟಕ ರಾಶಿಯಲ್ಲಿ ಇರೋದ್ರಿಂದ ಎಲ್ಲಿಂದ ಎಲ್ಲಿಗೆ ಎಷ್ಟು 4ನೇದಾ? 1, 2, 3, 4. ಸೊ ರಾಹು ಏನಾದ ಇಲ್ಲಿಗೆ ಬಂದ. ನೆಕ್ಸ್ಟ್ ಯಾರು? ಶುಕ್ರ. ಶುಕ್ರ 21 ಡಿಗ್ರಿ 4 ನಿಮಿಷದಲ್ಲಿದ್ದಾನೆ.
21 ಡಿಗ್ರಿ 4 ನಿಮಿಷ ಅಂದ್ರೆ ಯಾವ ಅಂಶ ಆಯ್ತದು? ಏಳನೇದು. ಏಳನೇದು. ಸೊ ಇವಾಗ ಇದು ಏನ್ ತತ್ವ? ಇದು ವಾಯು ತತ್ವನಾ? ವಾಯು ಹೌದು. ತತ್ವವಾಗಿರೋದ್ರಿಂದ ತುಲಾ ರಾಶಿಯಿಂದನೇ ಎಣಿಸಬೇಕು. ಎಷ್ಟನೇ ಮನೆ? 1 2 3 4 5 6 7. ನೋಡಿ, ಶುಕ್ರ ಇಲ್ಲಿ ಬಂದ. ನೀವು ಇನ್ನೊಂದು ಚಾರ್ಟ್ ಹಾಕೊಳ್ಳಿ ಪಕ್ಕದಲ್ಲಿ. ನಾನು ಒಳಗಡೆನೆ ಬರಿತಾ ಇದ್ದೀನಿ, ನೀವು ಇನ್ನೊಂದು ಚಾರ್ಟ್ ಪಕ್ಕದಲ್ಲಿ ಹಾಕೊಳ್ಳಿ, ನವಾಂಶ ಚಾರ್ಟ್ ಅಂತೇಳಿ. ಬುಧ ಈಗ ಜಲತತ್ವದಲ್ಲಿದ್ದಾನೆ. ಬುಧ ಜಲತತ್ವದಲ್ಲಿ ಬುಧ ಎಷ್ಟು ಡಿಗ್ರಿಲಿ ಇದ್ದಾನೆ? 16 ಡಿಗ್ರಿ 57 ನಿಮಿಷದಲ್ಲಿದ್ದಾನೆ. ಅವಾಗ ಎಷ್ಟನೇ ಅಂಶ ಆಯ್ತು ಇದು? ಅದು 6ನೇ ಅಂಶ ಬರುತ್ತೆ. 6ನೇ ಅಂಶ. ಎಲ್ಲಿಂದ ಲೆಕ್ಕ ಹಾಕ್ಬೇಕು? ಬುಧ ಜಲತತ್ವ ಕಟಕದಿಂದ. ಕಟಕದಿಂದ ಹಾಕ್ಬೇಕು. 1 2 3 4 5 6. ಸೊ ಬುಧ ಇಲ್ಲಿಗೆ ಬಂದ್ರು ನವಾಂಶದಲ್ಲಿ. ರವಿ ಅಗ್ನಿ ತತ್ವ, ಇದು 2 ಡಿಗ್ರಿಯಲ್ಲಿದ್ದಾನೆ. 1ನೇ ನವಾಂಶ ಆಯ್ತು. ಎಲ್ಲಿಂದ ನೋಡ್ಬೇಕು ಇವಾಗ? ಮೇಷದಿಂದ ನೋಡಬೇಕು. ಮೇಷದಿಂದ 1ನೇ ನವಾಂಶ ಅಲ್ಲೇ ಬರುತ್ತೆ ಅಲ್ವಾ? ನೆಕ್ಸ್ಟ್ ಇದ್ಯಾವ್ದಿದು? ಕುಜ ಇದ್ದಾನೆ, ಕೇತು ಇದ್ದಾನೆ. ಕುಜ ಬಂದು 23 ಡಿಗ್ರಿ 27 ನಿಮಿಷದಲ್ಲಿದ್ದಾನೆ. ಇದೇನ್ ತತ್ವ? ಪೃಥ್ವಿ ತತ್ವ. 23 ಡಿಗ್ರಿ 21 ನಿಮಿಷ ಅಂದ್ರೆ ಯಾವ ನವಾಂಶ ಬಂತು? 8ನೇದು ಗುರುಗಳೇ. 8ನೇದು. ಸೊ ಪೃಥ್ವಿ ತತ್ವ ಎಲ್ಲ ಇಲ್ಲಿಂದಾನೇ ಲೆಕ್ಕ ಹಾಕ್ಬೇಕು. ಅವಾಗ 1 2 3 4 5 6 7 8. 8ನೇ ಮನೆಗೆ ಕುಜ ಬಂದ. ಪೃಥ್ವಿ ತತ್ವದ ಗ್ರಹಗಳನ್ನ ವೃಷಭದಿಂದ ಲೆಕ್ಕ ಹಾಕ್ಬೇಕು ಗುರುಗಳೇ. ಪೃಥ್ವಿ ತತ್ವ ಮಕರದಿಂದ ಲೆಕ್ಕ ಹಾಕ್ಬೇಕು ಅಂತ ಬರ್ದಿದ್ದೀನಿ ನೋಡಿ ಇಲ್ಲಿ. ಮಕರದಿಂದ. ಜಲತತ್ವದಲ್ಲ, ಜಲತತ್ವದಿಂದ ಲೆಕ್ಕ ಹಾಕ್ಬೇಕು. ಎಲ್ಲಿ? ಈ ಜಾಗದಲ್ಲಿ. ಹೌದು. ವಾಯು ತತ್ವ ಅಲ್ಲ, ಇಲ್ಲಿಂದ ಲೆಕ್ಕ ಹಾಕ್ಬೇಕು. ಓಕೆ, ಬೇರೆ ಇನ್ಯಾರಿದ್ದಾರೆ? ಇನ್ಯಾವ ಗ್ರಹ ಇದೆ? ಕೇತು ಹಾಕಿದ್ವಿ. ಕೇತು ನೋಡ್ಬೇಕಾಗಿದ್ರೆ ಏನು ನೀವೇನ್ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಸೇಮ್ ಆಸ್ ಇಟ್ ಈಸ್. ನವಾಂಶದ ಇದು ರಾಹು ಇಲ್ಲಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ 180 ಡಿಗ್ರಿನಲ್ಲಿ ಕೇತುನ ತಂದು ಹಾಕೋದು ಮೇಷದಲ್ಲಿ. ಲಗ್ನಾನು ಒಂದು ನೋಡಬೇಕು. ಲಗ್ನ ಎಷ್ಟಿದೆ ಇದು? ಲಗ್ನ 7 ಡಿಗ್ರಿ 46 ನಿಮಿಷ. 7 ಡಿಗ್ರಿ 46 ನಿಮಿಷ ಇದೆ. ಸೊ 7 ಡಿಗ್ರಿ 46 ನಿಮಿಷ ಅಂದ್ರೆ ಎಷ್ಟು ಅಂಶ ಆಯ್ತು? 3ನೇದು. ಸೊ 3ನೇದು. 1 ಎಲ್ಲಿಂದ ನೋಡ್ಬೇಕು ಇದನ್ನ? ಜಲತತ್ವದಲ್ಲಿರೋದ್ರಿಂದ ಜಲತತ್ವದಲ್ಲೇ ನೋಡಬೇಕು. ಅಲ್ಲಿ 1 2 3 ಲಗ್ನ. ಇದು ಕನ್ಯಾ ಲಗ್ನ. ನವಾಂಶ ಲಗ್ನ. ಇದನ್ನ ಹೇಗೆ ಓದ್ಬೇಕಪ್ಪ ಅಂತ ಹೇಳಿದ್ರೆ, ಹೇಗೆ ರೀಡ್ ಮಾಡಬೇಕು ಅಂತ ಹೇಳಿದ್ರೆ, ಕುಜ ಸಿಂಹಾಂಶ, ಬುಧ ಧನುಸಾಂಶ, ರಾಹು ತುಲಾಂಶ, ಶನಿ ಕನ್ಯಾಂಶ, ಆಯ್ತಾ? ಕೇತು ಮೇಷಾಂಶ, ಶುಕ್ರ ಮೇಷಾಂಶ, ಗುರು ಮೇಷಾಂಶ, ರವಿ ಮೇಷಾಂಶ ಓದಬೇಕು. ಈಗ ಇಲ್ಲಿ ಶನಿ ನೀಚನಾಗಿದೆ ಅಂತ ಹೇಳಿದ್ವಿ, ಆದ್ರೆ ಇಲ್ಲಿಗೆ ಬರ್ಬೇಕಾದ್ರೆ ಏನಾದ ಅವನು? ಶನಿ ಏನಾದ? 6ನೇ ಮನೆಗೆ ಬಂದ್ಬಿಟ್ಟ ಅವನು. ನೀಚವನ್ನ ಕ್ಯಾನ್ಸಲ್ ಮಾಡಿಕೊಂಡು ಬಂದ್ಬಿಟ್ಟ. ಸೊ ಅವನು ಲೇಟ್ ಆಗಿ ಫಲವನ್ನ ಕೊಡ್ತಾನೆ ಅಂತ. ಫಸ್ಟ್ ಹಾಫು ಸರಿಯಾಗಿ ಕೊಡಲ್ಲ, ಸೆಕೆಂಡ್ ಹಾಫು ಅವನು ಫಲವನ್ನ ಕೊಡ್ತಾನೆ. ಓಕೆ, ಈಗ ಇದರಲ್ಲಿ ನಿಮಗೆ ಈ ಗುರು ಬಂದು ಏನಾದ? ಗುರು ರಾಶಿ ಒಳಗಡೆ ಅಲ್ಲೇ ಇದ್ದಾನೆ, ನವಾಂಶದಲ್ಲೂ ಅಲ್ಲೇ ಇದ್ದಾನೆ. ಇದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ವರ್ಗೋತ್ತಮ.
ಒಟ್ಟು 10 ವಿಧವಾದಂತ 9 ವಿಧವಾದಂತ ಅಂಶಗಳಿದಾವೆ. ಈಗ ಕೆಲವು ಸಾತಿ ಏನಾಗ್ಬಿಡತ್ತೆ, ವರ್ಗೋತ್ತಮ ಅಂತಕ್ಕಂಥದ್ದು ಏನ್ ಸಿಂಬಲ್ ಹೇಳುತ್ತೆ ಅಂತಂದ್ರೆ, ರಾಶಿಯ ಒಳಗಡೆ ಇರ್ತಕ್ಕಂಥ ಗ್ರಹ ಬೇರೆ ವರ್ಗಗಳಲ್ಲಿ ನವಾಂಶ ಆಗಿರಬಹುದು, ದ್ರೇಕಾಣ ಆಗಿರಬಹುದು, ತ್ರಿಂಶಾಂಶ, ಸಪ್ತಮಾಂಶ, ಷಷ್ಟಾಂಶ, ಏನೇ ಅಂಶಗಳಾಗಿರ್ಬೋದು, ಆ ಅಂಶಗಳಲ್ಲೆಲ್ಲಾ ಜಾಗದಲ್ಲೂ ಅದೇ ಜಾಗದಲ್ಲಿ ಬರ್ತಾ ಇದ್ದಾನೆ ಅಂದ್ರೆ ಅದು ವರ್ಗೋತ್ತಮ ಅಂತ. ಅದಕ್ಕೆ ಒಂದು ಇದರಲ್ಲಿದ್ದಾಗ ವರ್ಗೋತ್ತಮ, ಧನ ಎಲ್ಲವನ್ನ ಪಡಿತಾನೆ. ಒಟ್ಟು ಲಗ್ನ ವರ್ಗ, ಹೋರ, ದ್ರೇಕಾಣ ವರ್ಗ, ಮೊದಲನೇ ಇದರಲ್ಲಿ ಒಂದು ಎಲ್ಲಾದ್ರೂ ಯಾವುದು ನಾವಿವಾಗ ಆಕ್ಚುಲಿ ನೋಡೋದು, ನಾವಿವಾಗ ವಾಡಿಕೆಯನ್ನು ನೋಡೋದು ಷಡ್ವರ್ಗಗಳನ್ನ ನೋಡ್ತಾರೆ, ಕೆಲವು ಸಾತಿ ದಶವರ್ಗಗಳನ್ನ ನೋಡ್ತಾರೆ, ಇನ್ನೂ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು 30 ನೋಡ್ತಾರೆ, 64 ಕುಂಡ್ಲಿಯನ್ನು ನೋಡ್ತಾರೆ. ಓಕೆ, ಒಂದು ಲಗ್ನದಲ್ಲಿರ್ತಕ್ಕಂಥ ಪ್ಲೇಸ್ ಯಾವ್ದಿದೆಯೋ ಅದೇ ಪ್ಲೇಸು ಎಲ್ಲಾ ಜಾಗದಲ್ಲಿ ರಿಪೀಟ್ ಆಗ್ತಾ ಇದ್ದರೆ ಒಂದಾದರೆ ವರ್ಗೋತ್ತಮ. ಎರಡನೇ ಜಾತ ಆಗಿದ್ರೆ ಪಾರಿಜಾತಾಂಶ. 3 ಬಂದ್ರೆ ಏಕರೂಪ ಬಂದ್ರೆ ಗೋಪುರಾಂಶ. 5 ಬಂದ್ರೆ ಸಿಂಹಾಂಶ. 6 ಬಂದ್ರೆ ಪರ್ವತಾಂಶ. 7 ಸಾತಿ ಬಂದ್ರೆ ದೇವಲೋಕಾಂಶ. 8 ಸಾತಿ ಬಂದರೆ ಕುಂಕುಮಾಂಶ. 9 ಸಾತಿ ಬಂದರೆ ಐರಾವತಾಂಶ. 10 ಸಾರಿ ಬಂದರೆ ವೈಶಾಖಿಕಾಂಶ. ಸೊ ಈ ತರ 10 ಕುಂಡಲಿ ಒಳಗಡೆ ದಶವರ್ಗ ಅಥವಾ ಷಡ್ವರ್ಗ ನೋಡ್ತೀವಿ. ಈ ಷಡ್ವರ್ಗ ದಶವರ್ಗಗಳಲ್ಲಿ ಎಲ್ಲಾ ವರ್ಗಗಳಲ್ಲಿ ಒಂದು ಪ್ಲಾನೆಟ್ ಒಂದೇ ಪ್ಲೇಸ್ ಅಲ್ಲಿ ರಿಪೀಟ್ ಬಿಡುತ್ತು ಅಂದ್ರೆ ಅವನನ್ನ ನಾವು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಅವನನ್ನ ನಾವು ಕಂಟ್ರೋಲ್ ಮಾಡಕ್ಕೆ ಆಗ್ದಲೇ ಇರೋಂಥ ಅಂಶಗಳು. ಉತ್ತರಾಂಶ ಏನದು? ಪಾರಿಜಾತಾಂಶ, ಗೋಪುರಾಂಶ, ದೇವಲೋಕಾಂಶ, ಸಿಂಹಾಸನಾಂಶ, ವೈಶಾಖಿಕಾಂಶ, ಈ ತರ 10 ವಿಧವಾದ ಅಂಶಗಳನ್ನ ಕೊಟ್ಟಿದ್ದಾರೆ. ಆ ಅಂಶಗಳೆಲ್ಲವೂ ಸಹ ಬದಲಾವಣೆಗಳಾಗಿ ಮೇಲ್ಗಡೆ ಬಂದ್ಬಿಡುತ್ತೆ. ಇಲ್ಲಿ ನಿಮಗೆ ಒಂದು ಡೌಟ್ ಬರಬೇಕು, ಯಾರಿಗೂ ಡೌಟ್ ಬಂತ ಇಲ್ವೋ ಗೊತ್ತಿಲ್ಲ ನನಗೆ. ಏನ್ ಡೌಟ್ ಬರಬೇಕು? ಅಲ್ಲ ಸರ್, ಒಂದೇ ಗ್ರಹ ಎಲ್ಲಾ ಅಂಶದಲ್ಲಿ ಬಂದ್ರೆ ಈ ತರ ಯಾವ್ದೇ ಗ್ರಹ ಆಗ್ಬೋದು ಸರ್. ಲಗ್ನ ಆಗ್ಬೋದು, ಗ್ರಹಗಳಾಗ್ಬೋದು. ಲಗ್ನ ಆಗ್ಬೋದು, ಗ್ರಹಗಳಾಗ್ಬೋದು. ಇವಾಗ ಒಂದು ಇದ್ದು ಒಂದ್ರೊಳಗೆ ಬಂದಿದೆ ಅಂದ್ರೆ ವರ್ಗೋತ್ತಮ ಅಂತ. 2ರಲ್ಲಿ ಬಂದ್ರೆ ಬೇರೆ ಹೆಸರು, ಪಾರಿಜಾತಾಂಶ, ಉತ್ತಮಾಂಶ, ಸಿಂಹಾಂಶ, ಹೀಗೆ ಒಂದೊಂದು ಇದರಲ್ಲಿ ಒಂದೊಂದು. ಇವಾಗ ನಾನು 10 ಹೇಳಿದೆ, 10 ವಿಧವಾದ ಅಂಶಗಳನ್ನ ಕೊಟ್ಟಿದ್ದಾರೆ. ಒಂದು ಗ್ರಹ 10 ಕಡೆನೂ ಬಂದ್ಬಿಡ್ತು ಅಂದ್ರೆ ಅವನು ಎಲ್ಲಿಗೋ ಹೋಗ್ಬಿಡ್ತಾನೆ. ಆದರೆ ಆ ಅಂಶಗಳಲ್ಲಿ ಸಪೋಸ್ ಇವಾಗ ಗುರು ನೀಚನಾಗಿದ್ದಾನೆ ಅಂತ ಇಟ್ಕೊಳ್ಳೋಣ. ನೀಚನಾಗಿ 10 ಅಂಶಗಳಲ್ಲೂ ನೀಚನಾಗಿ ಬಂದ್ಬಿಟ್ರೆ ಗತಿ ಏನು? ರವಿ ಉಚ್ಚನಾಗಿದ್ದು ಎಲ್ಲಾ ಕಡೆನೂ ಅದೇ ತರ ಮೇಷಾಂಶ ಬಂದ್ಬಿಡ್ತು ಅಂದ್ರೆ ಅವನು ರಾಜನಾಗೋಗ್ಬಿಡ್ತಾನೆ. ಆಯ್ತಾ? ಅದೇ ಸೂರ್ಯ ತುಲಾರಾಶಿಯಲ್ಲಿ ಇದ್ದು ಎಲ್ಲಾ ಕಡೆನೂ ತುಲಾಂಶನೇ ಬಂದ್ಬಿಟ್ರೆ ರವಿ ಗತಿ ಏನು? ರವಿಯ ಗತಿ ಏನು? ನೀವ್ ಏನೇ ಮಾಡಿದ್ರು, ಅವನ್ ರಾಜನಾಗಿದ್ರು ಡಗ 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 ಅಂತ ಕೆಳಗಿಳೋದು ಭಿಕ್ಷಕನಾಗೋಗ್ಬಿಡ್ತಾನೆ. ಹುಟ್ಟುವಾಗ ರಾಜನಾಗಿ ಕಂಡ್ರು ಬರ್ತಾ 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 ಇದಾಗ್ತದೆ. ಸೊ ಅದಕ್ಕೆ ಗ್ರಹಣಾಂ ಅಂಶಕ ಬಲಂ ಅಂತ ತುಂಬಾ ಮೈನ್ಯೂಟ್ ಆಗಿಟ್ಟಿರೋದು. ನಿಮಗೆ ಹೋಗ್ತಾ ಹೋಗ್ತಾ ಒಂದು ಪ್ರಶ್ನೆಗಳು ಬರ್ತಾ ಇರ್ಬೇಕು. ಒಂದೇ ರಾಶಿ ಯಾಕೆ ವ್ಯತ್ಯಾಸ? ಒಂದೇ ಲಗ್ನ ಯಾಕೆ ವ್ಯತ್ಯಾಸ ಅಂದಾಗ ಏನ್ ಹೇಳಿದ್ವಿ? ಅವರು ಪಡೆದಿರ್ತಕ್ಕಂಥ ಭಾವಗಳು ಮತ್ತೆ ಡಿಗ್ರಿಗಳು. ಆ ಡಿಗ್ರಿಗಳು ಏನಾಯ್ತು, ಮತ್ತಷ್ಟು
ಅದನ್ನ ಎನ್ಲಾರ್ಜ್ ಮಾಡಿ ನೋಡಿದಾಗ ಅಂಶಗಳು ಬಲಗಳಂತ ಕ್ಯಾಲ್ಕುಲೇಷನ್ ಮಾಡಿದಾಗ ಒಳಗಡೆ ಡಿಫ್ರೆಂಟ್ ಆಗಿ ಬಂತು, ಡಿಫ್ರೆಂಟ್ ಆಗಿ ಬಂತು. ಅರ್ಥವಾಯ್ತಾ? ಸೊ ಅಷ್ಟು ಅಂಶಗಳನ್ನ ನಾವು ನೋಡೋದಕ್ಕೆ ಬರಬೇಕು. ಸಿಂಪಲ್ ಆಗಿ ನೋಡೋದಕ್ಕೆ ಎಲ್ರಿಗೂ ಬರಲ್ಲ ಅದು, ಯಾಕಂದ್ರೆ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್. ಹಿಂಗೋಗಿ ಹಿಂಗ್ ಬರಬೇಕು, ಹಿಂಗ್ ಬರಬೇಕು ಅಂತ ಹೇಳಿದಾಗ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಕೆಲವರೆಲ್ಲ. ಈಗ ಒಂದು ಸಿಂಪಲ್ ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊಂತೀರಾ ನೋಡೋಣ. ಒಂದು ವ್ಯಕ್ತಿ ಏನು ಕೆಲಸ ಮಾಡ್ತಾನೆ ಅಂತ ಹೇಳ್ಬೇಕು ಅಂದ್ರೆ ಫಲದೀಪಿಕದಲ್ಲಿ ಒಂದು ರೂಲ್ಸ್ ಅನ್ನ ಕೊಟ್ಟಿದ್ದಾರೆ. ಏನು? ನಿಮ್ಮ ಲಗ್ನದಲ್ಲಿ ದಶಮಾಧಿಪತಿಯಾಗಿರ್ತಕ್ಕಂಥವನು ನವಾಂಶದಲ್ಲಿ ಯಾವ ಅಂಶವನ್ನ ಪಡೆದುಕೊಳ್ಳುತ್ತಾನೋ ಅದರಂತೆ ಅವರ ಕೆಲಸ ಇರುತ್ತೆ. ಅಂದ್ರೆ ಅರ್ಥ ಏನು? ಈಗ ಮೇಷ ಲಗ್ನನೇ ತಗೊಳ್ಳೋಣ ಕಾಮನ್ ಆಗಿ. ಮೇಷ ಲಗ್ನಕ್ಕೆ 10ನೇ ಭಾವಾಧಿಪತಿ ಯಾರು? ಶನಿ ಮಹಾರಾಜ. ಈ 10ನೇ ಅಧಿಪತಿ ಈ ನವಾಂಶದಲ್ಲಿ, ಮೇಷ ನವಾಂಶ ಬಂದ್ರೆ ಬೇರೆ ಕೆಲಸ, ವೃಷಭ ನವಾಂಶ ಬಂದ್ರೆ ಬೇರೆ ಕೆಲಸ. ಅವಾಗ ಆ ನಕ್ಷತ್ರ ಆ ಗ್ರಹಗಳನ್ನು ಸೇರಿಸಿ ಫಲವನ್ನು ಹೇಳಬೇಕು. ಅಷ್ಟು ಮಾತ್ರವಲ್ಲ, ಅಲ್ಲಿ ಹೇಳಿದ ಮೇಲೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅದು ನಾನು 2ನೇ ಪಾಯಿಂಟ್ ಹೇಳಿದ್ದು. 3ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಆ ಅಂಶಾಧಿಪತಿ, ಯಾವ ಅಂಶಾಧಿಪತಿ ಎಲ್ಲಿ ಆ ಅಂಶದಲ್ಲಿ ಕುತ್ಕೊಂಡಿರ್ತಾರಲ್ಲೋ ಆ ಅಂಶಾಧಿಪತಿ ಈ ರಾಶಿ ಕುಂಡಲಲ್ಲಿ ಯಾವ ಭಾವಾಧಿಪತಿಯಾಗಿ ಬರ್ತಾರೆ, ಎಲ್ಲಿ ಸ್ಥಿತನಾಗಿದ್ದಾನೋ ಅದರಂತೆ ಕೆಲಸ, ಅದರಂತೆ ದಿಕ್ಕು, ಅದರಂತೆ ಅವನ ಸಂಪಾದನೆ ಅಂತ ಕೇಳಿದ್ದಾರೆ. ನಿಮ್ಗೆ ಏನಾದ್ರು ಅರ್ಥವಾಯ್ತು ಇವಾಗ ನಾನು ಹೇಳಿದ್ದು? ಅರ್ಥ ಆಯ್ತು ಸರ್. ಅರ್ಥ ಆಯ್ತಾ? ವೆರಿ ಗುಡ್, ಪರವಾಗಿಲ್ಲ. ಹಂಗಾರೆ ನಾನೇ ತುಂಬಾ ಕಷ್ಟಪಟ್ಟೆ ಇದನ್ನ ಅರ್ಥ ಮಾಡ್ಕೊಳಕ್ ನಿಮ್ಗೆ ಹೆಂಗೆ ಅರ್ಥ ಮಾಡಿಸೋದು ಅಂತ. ಇಲ್ಲ ಸರ್, ಈಗ ನೀವು ಅಲ್ಲಿ ಇವಾಗ 10ನೇ ಅಧಿಪತಿ ಶನೇಶ್ವರರು ನವಾಂಶದಲ್ಲಿ ಯಾವ ಅಂಶದಲ್ಲಿದಾರೋ ಆ ಅಂಶಾಧಿಪತಿ ಬಂದು D1 ಚಾರ್ಟ್ ಅಲ್ಲ ನವಾಂಶದಲ್ಲಿ ಸ್ಥಿತ ಇರೋದು ನೋಡೋದು ನಾವು. D1 ಚಾರ್ಟ್ ಅಲ್ಲಿ D1 ಚಾರ್ಟ್ ಅಲ್ಲಿ ನೋಡ್ಬೇಕು ಅಥವಾ ನವಾಂಶದಲ್ಲೇ ನೋಡ್ಬೇಕು? ಇವಾಗ ಅಂಶಾಧಿಪತಿ D1 ಚಾರ್ಟ್ ಬಂದ್ಬಿಡ್ಬೇಕು ಇವಾಗ. ಹಾ ಸರಿ ಸರ್, ಹಿಂಗೋಗಿ ಮತ್ತೆ ಹಿಂಗ್ ಬರಬೇಕು, ಹಿಂಗೋಗಿ ಮತ್ತೆ ಹಿಂಗ್ ಬರಬೇಕು. D1 ಅಲ್ಲಿ ಯಾವ ಸ್ಥಿತಿಗತಿ, ಅದೇ ಯಾವ ಸ್ಥಿತಿಗತಿ ಇದಾನೋ ಅದರಂತೆ ಕೆಲಸ ಅವನ ಇರುತ್ತೆ. ಹೌದು. ಫಸ್ಟ್ ದಶಮಾಧಿಪತಿ ಯಾರೋ ತಗೊಳ್ಬೇಕು. ಆ ದಶಮಾಧಿಪತಿ ನವಾಂಶದಲ್ಲಿ ಎಲ್ಲಿದ್ದಾನೆ ಅಂತ ನೋಡಬೇಕು, ಯಾವ ಅಂಶದಲ್ಲಿ ಇದ್ದಾನೆ ಅಂತ ನೋಡ್ಬೇಕು. ಆ ಅಂಶಾಧಿಪತಿ ಮತ್ತೆ ರಾಶಿ ಕುಂಡಲಿಯಲ್ಲಿ ಯಾವ ಲಗ್ನದಲ್ಲಿ ಇದ್ದಾನೆ ಅಂತ ನೋಡಬೇಕು. ಆವಾಗ ಆ ಅಂಶನು ಈ ರಾಶಿನು ಇದೆರಡನ್ನು ಟ್ಯಾಲಿ ಮಾಡಿ ಇದೆರಡರಂತೆ ಕೆಲಸ ಇರುತ್ತೆ ಅಂತ. ಅದೆರಡಕ್ಕೆ ಸಂಬಂಧಪಟ್ಟಂತ ದಿಕ್ಕು ಅಥವಾ ಕೆಲಸನೋ ಇದ್ದೇ ಇರುತ್ತೆ ಅವ್ರಿಗೆ. ಈಗ ನಿಮ್ದು ಯಾರ್ದಾದ್ರು ನವಾಂಶ ಇದ್ರೆ ಹಾಕಿ ನೋಡಿ. ಗುರುಗಳೇ ಒಂದ್ ಎಕ್ಸಾಂಪಲ್ ಗುರುಗಳೇ, ನೀಟಾಗಿ ಚಾರ್ಟ್ ಹಾಕಿ. ಈಗ ನಂದು ಲಗ್ನದ ಪ್ರಕಾರ ದಶಾಧಿಪತಿ ಬಂದು ಗುರುಗಳೇ, ನವಾಂಶದಲ್ಲಿ ಆ ಗುರು ಬಂದು ಕಟಕ ರಾಶಿಯಲ್ಲಿ ಇದ್ದಾನೆ. ಮತ್ತೆ ವಾಪಸ್ ಲಗ್ನ ಚಾರ್ಟ್ ನೋಡ್ಬೇಕಲ್ವಾ? ಹೌದು. ಓಕೆ ಓಕೆ. ಅವಾಗ ಬಂದು ಗುರು 12ನೇ ಮನೇಲಿ ಇದ್ದಾನೆ, ವೃಷಭ ರಾಶಿಯಲ್ಲಿ ಇದ್ದಾನೆ ಗುರುಗಳೇ. ಶುಕ್ರ. ಅವಾಗ ನಿಮಗೆ ವೃಷಭ ರಾಶಿ ಮತ್ತೆ ಕಟಕ ರಾಶಿಗೆ ಸಂಬಂಧಪಟ್ಟಂತ ಕೆಲಸ, ಶುಕ್ರ ಮತ್ತೆ ಚಂದ್ರನಿಗೆ ಸಂಬಂಧಪಟ್ಟಂತ ಕೆಲಸ. ಓಕೆ, ಹಂಗೆ. ಸೊ ಇವಾಗ ನೀವ್ ಏನ್ ಕೆಲಸ ಮಾಡ್ತಿರೋದು? ಅದೇ ಡಯಾಗ್ನೋಸ್ಟಿಕ್ಸ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಗುರುಗಳೇ. ಡಯಾಗ್ನೋಸ್ಟಿಕ್ ಬಿಸ್ನೆಸ್ ಮಾಡ್ತಿದ್ದೀರಾ? ಡಯಾಗ್ನೋಸ್ಟಿಕ್ ಬರಬೇಕು ಅಂತ ಹೇಳಿದ್ರೆ ಏನು, ಚಂದ್ರ ಬರಬೇಕಾ? ಗುರುಗಳೇ ಅಷ್ಟೇ. ಓಕೆ ಓಕೆ. ಸೊ ಇಲ್ಲಿ ಬೇಕಾದ್ರೆ ಬರ್ಕೊಳ್ಳಿ. ಮಾಡ್ಬೋದು ಅಲ್ವಾ ಸರ್? ಇವ್ರು ಇವಾಗ ಶುಕ್ರನ್ ರಿಲೇಟೆಡ್ ಮಾಡ್ಬೋದು. ಹೌದು. ಓಕೆ. ರಾಶಿ ಗೋಲ್ಡ್ ಆತರ ಗುರುಗಳೇ? ಯಾವ್ದು? ಶುಕ್ರ ಅಂದ್ರೆ ಡೈಮಂಡ್, ಗೋಲ್ಡ್, ಸಿಲ್ಕ್
ಫ್ಯಾನ್ಸಿ ಐಟಮ್ಸ್, ಹ್ಮ್ ಹ್ಮ್ ಫ್ಯೂಮ್ಸ್. ಹ್ಮ್ ಓಕೆ. ಡೆಕೋರೇಷನು, ಬ್ಯೂಟಿ, ಇಂಟೀರಿಯರ್ ಡೆಕೋರೇಷನು, ಅಡ್ವೈಸು, ಡ್ಯಾನ್ಸಿಂಗು, ಕಲೆ. ನೋಡಿ, ಒಂದೊಂದು ರೇಖಾನಕ್ಕೂ ಒಂದೊಂದು ಅಂಶಕ್ಕೂ ಒಂದೊಂದನ್ನ ಕೊಟ್ಟಿದ್ದಾರೆ. ಆವ ಅಂಶದಲ್ಲಿ ಹೋಗಿ ಅದನ್ನೇ ನೋಡಬೇಕು. ನವಾಂಶವನ್ನ ಎಸ್ಪೆಷಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನವಾಂಶಕ್ಕೆ ಬಂದು ಭಾಗ್ಯ ಮತ್ತೆ ವಿವಾಹವನ್ನ ಕೊಟ್ಟಿದ್ದಾರೆ. ಭಾಗ್ಯ ಮತ್ತೆ ವಿವಾಹ ಎಸ್ಪೆಷಲಿ ಇಲ್ಲಿ ಈ ನವಾಂಶವನ್ನು ನೋಡುವಾಗ ಸಪ್ತಮಾಧಿಪತಿ ಇದು ನಿಮ್ಮ ಭಾವಕುಂಡಲಿಯಲ್ಲಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥವನು, 2ನೇ ಮನೆ ಅಧಿಪತಿ ಆಗಿರ್ತಕ್ಕಂಥವನು, 5ನೇ ಮನೆ ಅಧಿಪತಿ ಆಗಿರ್ತಕ್ಕಂಥವನು, 11ನೇ ಮನೆ ಅಧಿಪತಿ ಆಗಿರ್ತಕ್ಕಂಥವನು ಈ ನವಾಂಶ ಕುಂಡಲಿಯಲ್ಲಿ ಶತ್ರು ಮನೆಯಲ್ಲಿ ಅಥವಾ ನೀಚನ ಸ್ಥಾನದಲ್ಲಿ ಬರಬಾರ್ದು, ನೀಚನಾಗಬಾರ್ದು, ಶತ್ರು ಮನೆಯಲ್ಲಿ ಬರಬಾರ್ದು. ಬಂದರೆ ವೈವಾಹಿಕ ಜೀವನ ಅಂತಕ್ಕಂಥದ್ದು ಅಷ್ಟಕ್ಕಷ್ಟೇ. 2ನೇ ಮನೆ ಅಂತಕ್ಕಂಥದ್ದು ಕುಟುಂಬ. ಕುಟುಂಬ ಬಂದು ಇಲ್ಲೇನಾದ್ರೂ ಕೆಟ್ಟೋಯ್ತು ಅಂತಂದ್ರೆ ಕುಟುಂಬ ಸರಿ ಇರಲ್ಲ. 5ನೇ ಮನೆ ಅಂತಕ್ಕಂಥದ್ದನ್ನ ಅಲ್ಲಿ ಮಕ್ಕಳು ಅಂತ ತಗೊಳ್ಬಾರ್ದು. 5ನೇ ಮನೆ ಅಂತಕ್ಕಂಥದ್ದು ಪ್ರೇಮ, ಒಬ್ಬರಿಗೆ ಒಬ್ಬರಿಗೆ ಪರಸ್ಪರವಾಗಿ ಹೇಗೆ ಪ್ರೇಮ ಅಂಕುರವಾಗತ್ತೆ, ಲವ್ ಹೇಗೆ ಬೆಳೆಯುತ್ತೆ ಅಂತ. ಅದು ಬಂದು ಇಲ್ಲಿ ನೀಚನಾಗಿದ್ದು ಶತ್ರು ಮನೆಯಲ್ಲಿದ್ದರೆ, ಶತ್ರು ಮನೆಗಳಲ್ಲಿದ್ದು ನೀಚ ಮನೆಗಳಲ್ಲಿದ್ದರೆ ಆ ಅಂಕುರ ಪ್ರೇಮ ಅಂಕುರವಾಗಲ್ಲ. 5ನೇ ಮನೆ ಮಕ್ಕಳು ಅಂತ ತಗೊಳ್ಬಾರ್ದು ಇಲ್ಲಿ. 7ನೇ ಮನೆ ಅಂತಕ್ಕಂಥದ್ದು ನಾವು ಸೇರುವಂತವರು. ಸೊ ಸೇರುವಂತ 7ನೇ ಮನೆಯ ಅಧಿಪತಿ ಬಂದು ಶತ್ರು ಮನೆಯಲ್ಲಿದ್ದು ನೀಚನಾಗಿದ್ದಾನೆ ಅಂತ ಹೇಳಿದ್ರೆ ವೈವಾಹಿಕ ಜೀವನ ಅಂತಕ್ಕಂಥದ್ದು ಜಂಜಾಟನೇ. ಅರ್ಥವಾಯ್ತಾ? ಓಕೆ. ಸೊ ಅದೇ ತರ ನೀವೇನ್ ಮಾಡಬೇಕು, ಎಲ್ಲಾ ಭಾವಗಳನ್ನ ನಾನು ಇದು ಹೇಳ್ತೀನಿ, ಜ್ಞಾಪಕದಲ್ಲಿ ಇಟ್ಕೊಳ್ಳೋದಕ್ಕೆ ಇಟ್ಕೊಳ್ಳಿ. ರಾಶಿ ಅಂತಕ್ಕಂಥದ್ದು ಎಲ್ಲಾ ವಿಧವಾದಂತಗಳನ್ನ ನೋಡಬೇಕು. ಅದು 30 ಡಿಗ್ರಿ 12 ಭಾಗಗಳು. ಹೋರ ಅಂತಕ್ಕಂಥದ್ದು 15 ಡಿಗ್ರಿ ಡಿವೈಡ್ ಮಾಡ್ತಾರೆ. ಅದನ್ನ ಏನಕ್ಕೆ ನೋಡ್ತಾರೆ ಅಂತಂದ್ರೆ ಒಬ್ಬ ವ್ಯಕ್ತಿ ಸಂಪತ್ತನ್ನ ಹೇಗ್ ಪಡಿತಾರೆ ಅಂತ ನೋಡೋದಿಕ್ಕೆ. ದ್ರೇಕಾಣ ಅಂತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಸಹೋದರ ಮತ್ತೆ ದೇಹ, ಮೃತ್ಯು, ಎಲ್ಲಿ ಕಾಯಿಲೆ ಬೀಳುತ್ತೆ, ಎಲ್ಲಿ ಇವರಿಗೆ ಏಟು ಬೀಳುತ್ತೆ, ಎಲ್ಲಿ ರೋಗ ಬೀಳುತ್ತೆ, ಎಲ್ಲಿ ಹುಟ್ಟಿದ್ದಾರೆ ಹೇಗೆ ಹುಟ್ಟಿದ್ದಾರೆ ಅಂತಾನು ಹೇಳತಕ್ಕಂಥದ್ದು ದ್ರೇಕಾಣ. ಸಹೋದರರ ಬಗ್ಗೆ ನೋಡ್ಬೇಕಾದ್ರೆ ಅಲ್ಲಿ 3ನೇ ಮನೆ ನೋಡಬೇಕು. ಆ 3ನೇ ಮನೆ ಮತ್ತೆ ಲಗ್ನ ಮತ್ತೆ 3ನೇ ಮನೆಗೆ ಸಂಬಂಧಪಟ್ಟಂತ ವಿಚಾರಗಳು ಈ ಮನೆಯಲ್ಲಿ ತಂದು ಇಟ್ಕೊಂಡು ನೋಡ್ಬೇಕು. 3ನೇ ಮನೆಯ ಅಧಿಪತಿ ಹೇಗಿದ್ದಾನೆ, ಕಾರಕಾನು ನೋಡ್ಬೇಕಿಲ್ಲಿ. ಈ ರೇಖಾಣವನ್ನ ಅಂಶಕುಂಡ್ಲಿನ ನೋಡ್ಬೇಕಾದ್ರೆ ಒಂದು ಭಾವಕಾರಕರನ್ನು ನೋಡಬೇಕು, ಭಾವಾಧಿಪತಿಗಳನ್ನು ನೋಡ್ಬೇಕು. ಎರಡನ್ನೂ ತಂದು ಆವ ಪರ್ಟಿಕ್ಯುಲರ್ ಅಂಶದಲ್ಲಿಟ್ಟು ನೋಡ್ಬೇಕು. ಈಗ ದ್ರೇಕಾಣ ಅಂತ ಹೇಳಿದ್ರೆ ಸಹೋದರ, ದೇಹ, ಮೃತ್ಯು, ಕಾರಣ. ಆಮೇಲೆ ದ್ವಾದಶಾಂಶ ಅಂತಕ್ಕಂಥದ್ದೇನು, ಪಿತೃಗಳು, ನಿಮ್ಮ ತಂದೆ ತಾಯಿಗಳು ಹೇಗಿರ್ತಾರೆ, ನೀವ್ ಹೇಗಿರ್ತೀರಾ. ತ್ರಿಂಶಾಂಶ ಅಂತಕ್ಕಂಥದ್ದು ನಿಮ್ಮ ಚರಿತ್ರೆ, ನಿಮ್ಮ ನಿಮ್ಮ ಗಣತೆ, ನೀವು ಹೇಗ್ ಬಾಳ್ತೀರಾ, ಬದುಕ್ತೀರಾ, ನೀವು ಒಳ್ಳೆ ಚಾರಿತ್ರ್ಯ ಇರ್ತಕ್ಕಂಥವರ ಅಂತ ಹೇಳುದು. ದಶಮಾಂಶ ಅಂತಕ್ಕಂಥದ್ದು ಉದ್ಯೋಗವನ್ನು ಹೇಳುವಂಥದ್ದು, ಉದ್ಯೋಗವನ್ನು ಹೇಳ್ತಕ್ಕಂಥದ್ದು. ಆಮೇಲೆ ಇನ್ನೇನು ವಿಷಾಂಶ ಅಂತೇಳಿ 30/20, ಅದು ನೀವು ಯಾವ ದೇವತೆಯನ್ನ ಸಾಧನೆ ಮಾಡಿದ್ರೆ ಆಗತ್ತೆ ಅಂತೇಳಿ. ಚತುರ್ಥಾಂಶ ಅಂತ ಬಂತಕ್ಕಂಥದ್ದು ಬಂದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನೀವು ಯಾವ ಮಕ್ಕಳನ್ನ, ಚತುರ್ಥಾಂಶ ಅಂತಕ್ಕಂಥದ್ದು ಮಕ್ಕಳ ಭಾಗ್ಯವನ್ನು ಹೇಳ್ತಕ್ಕಂಥದ್ದು. ಹೀಗೆ ಅಂಶಗಳನ್ನ ಹೇಳಿದರೆ ಒಟ್ಟು 64 ಅಂಶಗಳಿದಾವೆ. 64 ಅಂಶಗಳನ್ನ ನಾವು ಫಸ್ಟು ಇಲ್ಲಿ ನೋಡ್ಕೊಳ್ಬೇಕು. ಇಲ್ಲಿ ನೋಡಿಕೊಂಡು ಅಲ್ಲಿಗೆ ಹೋಗಿ ಹೇಳಬೇಕು. ಬಟ್ ನೀವು ಇದನ್ನ ಹಾಕೊಂಡ್ರೆ ಯಾವುದು, ಜಗನ್ನಾಥ ಹೋರದಲ್ಲಿ ಎಲ್ಲಾ ಸಿಗತ್ತೆ, ದಿವ್ಯ ಚಕ್ಷು ಒಳಗೂ ಸಿಗತ್ತೆ, ದಿವ್ಯ ಚಕ್ಷು ಒಳಗೂನು ಎಲ್ಲಾ ಸಿಗತ್ತೆ. ಓಕೆ, ಇನ್ನೇನು